ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸದಾಂ ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಭಿಜन्तರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ಸ್ವಸ್ತಿಯಸ್ತು ಸತಾಂ ತನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣ ಲೀಲೆಯನ್ನು ಹೇಳ್ತಾ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ ಚರಿತ್ರೆಯನ್ನು. ಕೃಷ್ಣ ಬಲರಾಮರು ಆ ಗೋಕುಲದಲ್ಲಿ ಓಡಾಡ್ತಾ ಇದ್ದಾರೆ. ನೀಲ ಪೀತಾಂಬರಧರವು ಅಂತ ಹೇಳಿ ನೀಲ ಬಟ್ಟೆ ಹಳದಿ ಬಟ್ಟೆಯೆಲ್ಲ ಹಾಕಿಕೊಂಡು ತಾವು ಗಂಧಗಳನ್ನೆಲ್ಲ ಲೇಪಿಸಿಕೊಂಡು ಕಾಡಿನಲ್ಲಿ ಓಡಾಡ್ತಾ ಇದ್ದಾರೆ. 7 ವರ್ಷದ ಮಕ್ಕಳಿವರಿಬ್ಬರು. ವೇಣುವಾದ್ಯಂ ಪ್ರತಿ ಸುಖಂ ವಾದಯಂತೌ ವರಾನನೋ ಗೋಪವೀಥ್ಯಾಂ ಸುಮಧುರೌ ಗಾಯಂತೌ ಕಾಮರೂಪಿಣೌ ಶುಶುಭಾತೆ ವನಗತೌ ತ್ರಿಶೀರ್ಷಾಮಿವ ಪನ್ನಕೌ. ವೇಣುವಾದ್ಯವನ್ನು ಹೇಳ್ತಾ ಇದ್ದಾರೆ. ಇಂಪಾದಂತಹ ವೇಣುವನ್ನು ಕೊಳಲನ್ನು ಊದುತ್ತಾ ಇದ್ದಾರೆ. ಹಾಗಾಗಿ ಬೀದಿ ಬೀದಿಯಲ್ಲಿ ತಾವು ನಡೆದುಕೊಂಡು ಹಾಡನ್ನು ಹೇಳುತ್ತಾ ತಲೆಯಲ್ಲಿ ಕಟ್ಟಿಕೊಂಡ ವಾದ್ಯ ವಿಶೇಷಗಳಿಂದಾಗಿ 3 ತಲೆಯ ಹಾವಿನ ಹಾಗೆ ಕಾಣುತ್ತಾ ಇದ್ದಾರೆ. ಮಯೂರಾಂಗದ ಶೋಭಾಢ್ಯೌ ಪಲ್ಲವ ಪೀಡಧಾರಿಣೌ ವನಮಾಲಾ ಕುಲೋರಸ್ಕೌ ಕಪೋತ ವಿವೋದ್ಗತೌ. ತೋಳಿಗೆ ತನ್ನ ಕೈಗಳಿಗೆ ನವಿಲುಗರೆಯನ್ನು ಧರಿಸಿಕೊಂಡಿದ್ದಾರೆ ಆಭರಣ ಅಂತ. ಗಿಡದ ಚಿಗುರುಗಳನ್ನು ತಲೆಯಲ್ಲಿ ಮುಡಿದುಕೊಂಡಿದ್ದಾರೆ. ಹಾಗೆ ವನಮಾಲೆಯನ್ನು ಹಾಕಿಕೊಂಡಿದ್ದಾರೆ. ವನಮಾಲೆ ಹೇಳಿದರೆ ಆಪಾದವಲಂಬಿನಿ ಮಾಲಾ ವನಮಾಲೆ ಇತಿ ಕಥ್ಯತೆ ಅಂತ. ಕಾಲಿನಿಂದ ಕುತ್ತಿಗೆಯವರೆಗೆ ಹಾಕಿಕೊಳ್ಳುವಂತಹ ಮಾಲೆ. ಸಾಮಾನ್ಯವಾಗಿ ನಾವೆಲ್ಲ ಏನಾದರೂ ಮಾಲೆ ಹಾಕ್ಕೊಂಡ್ರೆ ತುಳಸಿ ಅದು ನಾಭಿಯಿಂದ ಕೆಳಗೆ ಹೋಗಬಾರದು. ಆದರೆ ಭಗವಂತನಿಗಾಗುವಾಗ ತುಳಸಿ ಎನ್ನುವಂಥದ್ದು ಕಾಲಿನಿಂದ ತಲೆವರೆಗೂ ಕೂಡ ಅಂದರೆ ಕುತ್ತಿಗೆವರೆಗೂ ಕೂಡ ಆ ತುಳಸಿಯನ್ನು ಹಾಕುವಂತಹ ಕ್ರಮ. ಹಾಗಾಗಿ ಅಂಥದ್ದನ್ನೆಲ್ಲ ಧರಿಸಿಕೊಂಡಿದ್ದಾರೆ. ನೋಡಿದರೆ ಆನೆಯ ಮರಿಯಂತೆ ಅವರು ಗೋಕುಲದಲ್ಲಿ ಓಡಾಡ್ತಾ ಇದ್ದಾರೆ. ಅರವಿಂದ ಕೃತ ಪೀಡವು ರಜ್ಜು ಯಜ್ಞೋಪವೀತಿನೌ ಶಶಿಕ್ಯು ತುಂಬರಕರವು ಗೋಪವೇಣು ಪ್ರಭಾದಕವು. ಇನ್ನು ಅರವಿಂದದ ಮಾಲೆಯನ್ನು ಹಾಕಿಕೊಂಡಿದ್ದಾರೆ ಹೇಳಿದ್ದಾರೆ. ಅರವಿಂದ ಅಂದರೆ ಕಮಲ. ಕಾಡಿನಲ್ಲಿ ಯಾವುದೆಲ್ಲ ಹೂಗಳು ಸಿಗ್ತವೆ ಆ ಹೂವಿನ ಮಾಲೆಯನ್ನೆಲ್ಲ ಹಾಕೊಂಡಿದ್ದಾರೆ. ರಜ್ಜು ಯಜ್ಞೋಪವೀತಿನವು. ಯಜ್ಞೋಪವೀತ ಅಂದರೆ ಇನ್ನೂ ಉಪನಯನ ಆಗಲಿಲ್ಲ. ಕಂಸ ವಧೆ ಆದ ನಂತರ ಸಾಂದೀಪಿನಿ ಆಚಾರ್ಯ ಹತ್ರ ಹೋಗಬೇಕಾದ್ರೆ ಉಪನಯನ ಆಗುವಂಥದ್ದು 8 ವರ್ಷಕ್ಕೆ. ಈಗ 7 ವರ್ಷದ ಹುಡುಗರು ಇವರು. ಆದರೂ ಕೂಡ ಇವರಿಗೆ ಕುತೂಹಲ ಜಾಸ್ತಿ. ಯಾವಾಗಲೂ ಉಪನಯನ ಆದ ನಂತರ ಇರುವ ಕುತೂಹಲಕ್ಕಿಂತ ಅದಕ್ಕಿಂತ ಮೊದಲೇ ಇರುವಂಥದ್ದು ಕುತೂಹಲ ಜಾಸ್ತಿ. ಅದಕ್ಕಿಂತ ಮೊದಲು ಕವಳಿಗೆ ಸೌಟಿ ಹಿಡ್ಕೊಳ್ಳೋದೇನು, ಜಪ ಮಾಡೋದೇನು, ಯಜ್ಞೋಪವೀತ ಹಾಕೊಳ್ಳೋದೇನು. ಯಜ್ಞೋಪವೀತ ಹಾಕಲಿಲ್ಲ, ಅದಕ್ಕೆ ಇತ್ತು. ಯಾವುದು ಕೇಳಿದ್ರೆ ಹೇಳ್ತಾರೆ ರಜ್ಜು ಅಂತ ಹೇಳ್ತಾರೆ. ಈ ಹಗ್ಗ ಇತ್ತಲ್ಲ, ದನ ಕರುಗಳಿಗೆ ಕಟ್ಟಿಕೊಳ್ಳುವ ಹಗ್ಗವನ್ನು ಅವುಗಳನ್ನು ಜನಿವಾರದೆಲ್ಲ ಹಾಕಿಕೊಂಡಿದ್ದಾರೆ. ಹಾಕಿಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಶಶಿಷ್ಕ್ಯತ ತುಂಬರ ಕರವು. ಇನ್ನು ಮೊಸರಿನ ಗಡಿಗೆಗಳಲ್ಲಿ ಕಟ್ಟುವಂಥ ಹಗ್ಗ ಎಲ್ಲ ಉಂಟಲ್ಲ ಅದನ್ನು ಕಟ್ಟಿಕೊಳ್ಳುವಂಥದ್ದು ಕುತ್ತಿಗೆಗೆ. ಆಮೇಲೆ ಸೋರೆಯ ಬುರುಡೆ ಅದಗಳನ್ನು ಕಟ್ಟಿಕೊಳ್ಳುವಂಥದ್ದು. ಹೀಗೆ ಒಂದೊಂದು ಕಡೆ ಹೋಗಬೇಕಾದ್ರೆ ಆ ರೀತಿಯಾದಂತಹ ಒಂದು ವೇಷಗಳನ್ನು ಧಾರಣೆ ಮಾಡ್ತಾ ಇದ್ದಾರೆ. ಗೋಪವೇಣು ಪ್ರವಾದಕವು. ಇನ್ನು ಗೋಪಾಲಕರಿಗೆ ಸಂಬಂಧಪಟ್ಟಂತ ವೇಣುವನ್ನು ತಾವು ನುಡಿಸ್ತಾ ಇದ್ದಾರೆ. ಅಂದ್ರೆ ಕಚೇರಿಗಳಲ್ಲಿ ನಡೆಸುವಂತಹ ಒಂದು ಸಂಗೀತದ ಪರಿಬೇರೆ. ದನಗಳನ್ನು ಮೇಯಿಸ್ಲಿಕ್ಕೆ ಹೋಗುವಾಗ ಒಂದು ಜಾನಪದದ ರೀತಿಯಲ್ಲಿ ಬಾರಿಸುವ ಕ್ರಮ ಬೇರೆ. ಇದು ಆ ರೀತಿಯಾಗಿ ಗೋಪಾಲಕರಿಗೆ ಸರಿಯಾಗುವಂತಹ ಒಂದು ವೇಣುವಾದನವನ್ನು ಇವರು ಮಾಡ್ತಾ ಇದ್ದಾರೆ. ಪರ್ಣಪಾತ್ರ ಸಮಾಸಕ್ತೌ ದಧ್ಯೋದನ ಕರೌ ಕೃತಿ ಕಿಂಕಿಣಿ ಗುಣಸಂಬದ್ಧ ಕಟಿದೇಶ ವಿಭೂಷಿತವು.
ಪರ್ಣಪಾತ್ರ ಸಮಾಯುಕ್ತವು, ಇನ್ನು ಎಲೆಯ ಪಾತ್ರೆಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾವ ಎಲೆ ಅಂತ ಸಾಮಾನ್ಯವಾಗಿ ದಪ್ಪ ಅಗಲಾಗಿರುವಂಥದ್ದು ಈ ವಟಪತ್ರ, ವೇಣುಪತ್ರ ಅಥವಾ ಇದರದ್ದು ಕಮಲದ ಪತ್ರ, ಹೀಗೆ ಅವುಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ಅದರೆಲ್ಲ ಹಾಕಿಕೊಂಡು ಅದರಲ್ಲಿ ದಧ್ಯೋದನವನ್ನು ಹಾಕಿದ್ದಾರೆ. ದಧ್ಯೋದನ ಅಂದ್ರೆ ಮೊಸರಿನ ಅನ್ನ. ಸಾಮಾನ್ಯವಾಗಿ ಕಾಡಿಗೆ ಹೋಗುವಾಗ ತಂಪಾಗಿರತ್ತೆ ಅಂತ ಸಾಮಾನ್ಯವಾಗಿ ಮೊಸರನ್ನು ಹಿಡ್ಕೊಂಡು ಹೋಗ್ತಾರೆ. ಹೋಗುವಾಗಲೇ ಸ್ವಲ್ಪ ಅದಕ್ಕೆ ಹೆಪ್ಪು ಕಡಿಮೆ ಹಾಕಿಕೊಂಡೇ ಹೋಗ್ತಾರೆ. ಅದಿಲ್ಲದಿದ್ರೆ ಹುಳಿ ಜಾಸ್ತಿ ಆಗ್ತದೆ. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿಗೆ ಓಡಾಡಿ ಅದು ತಂಪಾಗತ್ತೆ ಅಂತ ಅಂತಹ ಮೊಸರನ್ನವನ್ನು ಕೈಯಲ್ಲಿ ಹಿಡ್ಕೊಂಡು ಆ ಎಲೆಯಲ್ಲಿ ಹಾಕಿಕೊಂಡು ಕಾಡಿನಲ್ಲಿ ಕೂತು ತಿಂತಾ ಇರ್ತಾರೆ. ನೋಡಿ, ಇವತ್ತು ಎಷ್ಟೋ ಜನ ತಿನ್ಲಿಕ್ಕೆ ಹೋಗೋದೇ ಒಂದು ಗೌಜಿ. ಯಾವುದೋ ಒಂದು ಟ್ರಿಪ್ ಅಂತ ಮಾಡಿದ್ರೆ ಹೋಗಿ ಬರೋದು ನೋಡೋದಕ್ಕಿಂತ ಅದ್ರಲ್ಲಿ ಹೋಗುವಾಗ ಹಿಡ್ಕೊಂಡು ಹೋಗುವ ತಿಂಡಿಗಳದ್ದು ಅದರದ್ದೇ ಗೌಜಿ. ಹೋಗಿ ಹಿಡ್ಕೊಂಡು ಹೋಗಿ ಅಲ್ಲಿ ತಿನ್ನುವುದೇ ಗೌಜಿ, ಎಲ್ಲ ಸೇರಿಕೊಂಡು. ಆ ಗೌಜಿಗೋಸ್ಕರವೇ ಹೆಸರು ಹೊಸ ಹಾಕಿದ್ದಾರೆ, ಏನು ಕಿಟ್ಟಿ ಪಾರ್ಟಿ ಅಂತ. ಕಿಟ್ಟಿ ಪಾರ್ಟಿ ಅಂತ ಕೇಳಿದ್ರೆ ಹಾಗೆ ಮತ್ತೆಂಥದ್ದು ಹೋಗುದು ತಿನ್ನುವುದು ಬರುದು ಅಷ್ಟೇ. ಹಾಗೆ ಇವರು ಮೇಯ್ಲಿಕ್ಕೆ ಹೋಗುವಾಗ, ಕಾಡಿಗೆ ಹೋಗುವಾಗ ಅನ್ನ ಆಹಾರಗಳನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ. ಮೊಸರನ್ನೆಲ್ಲ ಅಲ್ಲಿ ಹಾಕಿ ತಿಂತಾ ಇದ್ದಾರೆ. ಆಮೇಲೆ ಕಿಂಕಿಣಿ ನಾದ ಸಂಬದ್ಧವಾದ ಹಗ್ಗಗಳನ್ನು ಹಾಕಿಕೊಂಡಿದ್ದಾರೆ. ಅಂದ್ರೆ ಇವರ ಕೈಯಲ್ಲಿ ಗೆಜ್ಜೆಗಳು, ಕಾಲು ಗೆಜ್ಜೆಗಳು, ಅವುಗಳಿಗೆ ಮಣಿ, ದನಗಳಿಗೆ ಕರುಗಳಿಗೆಲ್ಲ ಹೇಗಿರುತ್ತವೆ ಹಾಗೆ ಇವರು ಕೂಡ ಅಷ್ಟೇ ಅಂತಹ ಗೆಜ್ಜೆಗಳನ್ನೆಲ್ಲ ಕಟ್ಟಿಕೊಂಡಿದ್ದಾರೆ ಕೈಗೆ, ಕುತ್ತಿಗೆಗೆಲ್ಲ. ಹಾಗಾಗಿ ಕೃಷ್ಣ ಬಲರಾಮರು ಬಂದ್ರು ಹೇಳಿದ್ರೆ ಶಬ್ದ ಕಿಣಿ ಅಂತ ಶಬ್ದ ಆಗುತ್ತಾ ಇತ್ತು. ಕಕ್ಷಕೂಟ ಸಮಾಲಂಬಿ ಶಿಕ್ಯಸ್ಥ ಘೃತ ಪಾಯಸೌ ಕಾಲಯಂತೌ ಚ ದಂಡೇನ ವತ್ಸೌ ದಿಶಂ ಪ್ರತಿ. ಇನ್ನು ಕಕ್ಷಕೂಟ ಸಮಾಲಂಬಿ ಶಿಕ್ಯ ಘೃತ ಪಾಯಸವು ಹೇಳ್ತಾರೆ. ಮೊಸರು ಮತ್ತೆ ಹಾಲು ಇವುಗಳದ್ದೆಲ್ಲ ಪಾತ್ರೆಯಲ್ಲಿ ಇಡ್ತಾ ಇದ್ರು. ಅದು ಇರುವೆ, ಜಿರಳೆ ಇತ್ಯಾದಿ ಬರಬಾರದು ಅಂತ ಮೇಲಿನಿಂದ ಇಳಿ ಬಿಡ್ತಾ ಇದ್ರು ಛಾವಣಿಗಳಲ್ಲಿ. ಇವುಗಳು ಏನು ಮಾಡ್ತಾ ಇದ್ರು, ಆ ಪಾತ್ರೆಯನ್ನು ಹೊಂಚು ಹಾಕಿ ಅದನ್ನು ತೆಗೆದು ಅದನ್ನು ಕುಡಿತಾ ಇದ್ರು. ಆದ್ರೆ ಹೇಗೆ ಹೊಂಚು ಹಾಕಿದ್ರು? ದಂಡಗಳಿಂದ. ನೋಡಿ, ಕಾಲಯಂತೌಚ ದಂಡೇನ ವತ್ಸೌ ದಿಶಂ ಪ್ರತಿ. ಇನ್ನು ಆ ಪಾಯಸ ತುಪ್ಪಗಳನ್ನು ಹೊಂಚು ಹಾಕಿ ದಂಡದಿಂದ ಹೊಡೆದು ಬೀಳಿಸಿ ಅವುಗಳನ್ನು ಕುಡಿದು ತಿನ್ನುತ್ತಾ ಇದ್ರು. ಆಮೇಲೆ ಕರುಗಳನ್ನು ದಿಕ್ಕುಗಳಲ್ಲಿಯೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಒಂದೇ ಕಡೆಗೆ ದನ ಕರುಗಳನ್ನು ಹಿಡ್ಕೊಂಡು ಹೋಗೋದಲ್ಲ, ಬೇರೆ ಬೇರೆ ದಿಕ್ಕಿಗೆ. ಈ ಸಲ ಈ ಕಡೆ ಹೋದ್ರೆ ಮರುದಿನ ಈ ಕಡೆಗೆ, ಆಮೇಲೆ ಮತ್ತೊಂದು ಕಡೆಗೆ ಅಂತ ಹೀಗೆ ದಿಕ್ಕುಗಳಲ್ಲಿ ಕರುಗಳನ್ನು, ದನಗಳನ್ನೆಲ್ಲ ಕರ್ಕೊಂಡು ಹೋಗಿ ಮೇಯಿಸಿಕೊಂಡು ಬರ್ತಾ ಇದ್ರು. ಇಲ್ಲಿ ನೋಡಿ, ಕಕ್ಷಕೂಟ ಸಮಾಲಂಬಿ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಕೈಯಲ್ಲಿ ಹೊಡೆಯುವುದಿಲ್ಲ, ಕೋಲಲ್ಲಿ ಹೊಡೆದು ಆ ಮಡಕೆಯನ್ನು ಕೆಳಗೆ ಹಾಕಿ ಆ ಮೊಸರನ್ನೆಲ್ಲ, ಹಾಲನ್ನೆಲ್ಲ ಕುಡಿದು ತಿನ್ನುತ್ತಾ ಇದ್ರು. ಅದರದ್ದೇ ಒಂದು ಪರಿಚಯ ವಿಠಲ ಪಿಂಡಿಯಲ್ಲಿ ಕೃಷ್ಣ ಮಠಗಳ ಸುತ್ತ ಆ ಗೋಪವೇಷಧಾರಿಗಳೆಲ್ಲ ಹಾಕಿ ಗೊಲ್ಲರು ಅಂತ ಮಾಡಿಕೊಂಡು ಮೇಲೆ ತಾವು ಕೋಲಿನಿಂದ ಕುಟ್ಟಿ ಅವುಗಳನ್ನು ಒಡೆದು ಆಮೇಲೆ ಹಾಲು, ಮೊಸರು, ಬೆಣ್ಣೆಯನ್ನು ತಿನ್ನುವ ಒಂದು ಉತ್ಸವವನ್ನು ಮಾಡ್ತಾರೆ. ಅದಕ್ಕೆಲ್ಲ ಪ್ರಮಾಣ ವಿಶ್ವಾಮಿತ್ರ ಸಂಹಿತೆಯಲ್ಲಿಯೂ ಇದೆ, ಇಲ್ಲಿ ಹರಿವಂಶದಲ್ಲಿಯೂ ಬಂದಿದೆ. ಹೀಗೆ ಸಮಗ್ರ ಲೀಲೆಯನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಗುಲ್ಮೇಶು ಮಧುಮಾಧ್ವೀಕಂ ಮಾರ್ಗಮಾಣ ವಿತಸ್ತತಃ ಖನಂತೌ ವನ್ಯಮೂಲಾನಿ ಪಿಬಂತೌ ಮಧುಮಾಕ್ಷಿಕಂ. ಈ ಕಾಡಿನಲ್ಲಿ ಹೋದ್ರೆ ಅಲ್ಲೆಲ್ಲ ಹೇಗೆ ಎಂಜಾಯ್ಮೆಂಟ್ ಅಥವಾ ಏನು ತಿಂತಾ ಇದ್ರು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಗುಲ್ಮೇಶು ಮಧುಮಾಧ್ವೀಕಂ, ಇವರು ಆ ನಂದಗೋಕುಲದ ಕಾಡಿನಲ್ಲಿ, ಏನೋ ಚಿಕ್ಕ ಕಾಡು ಉಪವನ, ಅಲ್ಲಿ ಎಲ್ಲ ಓಡಾಡ್ತಾ ಇದ್ರೆ ಅಲ್ಲಲ್ಲಿ ಗುಲ್ಮಗಳು ಅಂದ್ರೆ ಪೊದೆಗಳು. ಈ ಪೊದೆಗಳಲ್ಲಿ ಜೇನುತುಪ್ಪ ತುಂಬಿದ್ದ ಇದನ್ನೆಲ್ಲ ಇತ್ತು. ಇವುಗಳು ಏನು ಮಾಡ್ತಾ ಇದ್ರು, ಆಚೆ ಈಚೆ ಮಾಡಿ ಆ ಜೇನನ್ನೆಲ್ಲ ತೆಗಿತಾ ಇದ್ರು. ಜೇನನ್ನು ತೆಗೆದು ಅದನ್ನು ಸವಿತಾ ಇದ್ರು. ಸಾಮಾನ್ಯವಾಗಿ ಜೇನುತುಪ್ಪವನ್ನು ಹಾಗೆ ತಿಂದ್ರೆ ಪಕ್ಕ ಮತ್ತೆ ಹಸಿವೆ ಆಗೋದಿಲ್ಲ ಅಂತೇಳಿ ಸಮೋ ತಿಂದ್ರೆ ಅದು ಬಹಳ ಉಷ್ಣವೂ ಹೌದು, ಅದಕ್ಕಷ್ಟೇ ನೀರು ಕೂಡ ಕುಡಿಬೇಕು. ಹಾಗಾಗಿ ಇವರು ಏನು ಮಾಡ್ತಾ ಇದ್ರು, ಅಷ್ಟು ಮಾತ್ರ ಅಲ್ಲ, ಖನಂತವು ವನಮೂಲ್ಯಾನಿ, ಅಲ್ಲಿ ಗೆಡ್ಡೆ ಗೆಣಸುಗಳೆಲ್ಲ ಇತ್ತು. ಹಾಗಾಗಿ ಅದನ್ನು ಅಗೆದು ತೆಗೆದು ಅದನ್ನು ತಿಂತಾ ಇದ್ರು. ಅಂದ್ರೆ ಇವರಿಗೆ ಯಾವ ಪದಾರ್ಥಗಳು ಎಲ್ಲಿ ಉಂಟು, ಅದನ್ನು ಹೇಗೆ ತೆಗಿಬೇಕು ಎಲ್ಲವೂ ಗೊತ್ತು. ಯಾಕೆ? ಗೋಪಾಲಕರು. ನೋಡಿ, ನಿಜವಾಗಿ ನಾವು ಕಾಡಿನಲ್ಲಿ ಅಥವಾ ಇದರಲ್ಲಿ ಇದ್ರೆ ತಿನ್ನುವುದಕ್ಕೆ, ಹೊಟ್ಟೆ ತುಂಬುವುದಕ್ಕೆ ಏನೂ ಕಡಿಮೆ ಆಗುವುದಿಲ್ಲ. ನಮಗೆ ಗೊತ್ತಿರಬೇಕು ಯಾವ ಎಲೆ ತಿನ್ನಬಹುದು, ಯಾವ ಎಲೆ ತಿನ್ನಬಾರದು, ಯಾವ ಗೆಡ್ಡೆ ತಿನ್ನಬಹುದು ಇತ್ಯಾದಿಗಳೆಲ್ಲ. ಈ ಗೇರು, ಈಗ ಸಾಮಾನ್ಯವಾಗಿ ಗೇರು ಬೀಜ ಆಗುವ ಸಮಯ. ಈ ಗೇರು ಬೀಜಗಳೆಲ್ಲ ಬಿದ್ದು ಎಷ್ಟೋ ಕಡೆ ಅದು ಮೊಳಕೆ ಹೊಡಿತಾವೆ. ಎಷ್ಟೋ ಸಲ ಮೊಳಕೆ ಹೊಡೆದದ್ದು ತುಂಬಾ ದೊಡ್ಡ ಗಿಡ ಆಗುದಿಲ್ಲ, ಚಿಗುರಿ ಮಾತ್ರ ಬರ್ತದೆ. ಆದ್ರೂ ಅದನ್ನು ಹೊಡೆದು ತಿಂದ್ರೆ ಅದು ಬಹಳ ರುಚಿ ಇರುತ್ತದೆ, ಆ ಚಿಗುರುಗಳು. ಹಾಗೆ ಇವುಗಳಿಗೆ ಗೊತ್ತಿತ್ತು ಕೃಷ್ಣ ಬಲರಾಮರಿಗೆ. ಹಾಗಾಗಿ ಅವರು ಅದನ್ನೆಲ್ಲ ತೆಗೆದು
ವನಮೂಲಗಳನ್ನು ಇದು ಮಾಡಿ ಆ ಗೆಡ್ಡೆ ಗೆಣಸುಗಳನ್ನು ಜೇನುತುಪ್ಪಕ್ಕಾಗಿ ತಿಂತಾ ಇದ್ರು. ಈ ಹಲಸಿನ ಹಣ್ಣಿನ ಸೀಸನ್, ಹಲಸಿನ ಹಣ್ಣು ಆದ್ರೆ ಅದು ಹೇಗೆ ಕುಯ್ಬೇಕು, ಅದನ್ನು ಹೇಗೆ ತಿನ್ಬೇಕು ಅಂತ ಗೊತ್ತು. ನಮ್ಮ ಪೇಟೆ ಮಂದಿಗೆ ಕೊಟ್ರೆ ಅಯ್ಯೋ ಎಲ್ಲಾ ಕಡೆ ಮುಳ್ಳುಂಟು, ಅದನ್ನು ಕೊಯ್ಯೋದು ಹೇಗೆ, ಮುಟ್ಟೋದು ಹೇಗೆ ಅಂತ ಕೇಳ್ತಾರೆ. ಎಲ್ರಿಗೂ ಅಷ್ಟೇ, ತುಂಬಾ ಕಷ್ಟದ ಕೆಲಸ ಯಾವುದು ಕೇಳಿದ್ರೆ ಹಲಸು. ಅದು ತಿನ್ನುವುದೇ ಹೇಳಿದ್ರೆ ಬಹಳ ರುಚಿ, ಆದ್ರೆ ತಿನ್ನುವ ಮೊದಲಿನ ಕೆಲಸ ಉಂಟಲ್ಲ ಅದು ಬಹಳ ಕಷ್ಟ. ಅದನ್ನು ತೆಗಿಬೇಕು, ತೆಗೆದಾಗ್ಲೂ ಕೂಡ ಅದರಲ್ಲಿ ಅಂಟು ಬರುತ್ತೆ. ಅಂಟು ಬರದ ಹಾಗೆ ನೋಡ್ಬೇಕು. ಬಂದ ನಂತರವೂ ಕೂಡ ಅದರಲ್ಲಿ ಮತ್ತೆ ಬೇರೆ ಬೇರೆ ಇದಾದಂತಹ ಸಿಪ್ಪೆಗಳಿರ್ತವೆ, ಅದನ್ನು ತೆಗಿಬೇಕು. ಒಳಗಿನಿಂದ ಮತ್ತೆ ಬೀಜ ಇರುತ್ತೆ ಹಲಸಿನದ್ದು, ಅದು ತೆಗಿಬೇಕು. ಹೀಗೆ ಅದು ತಿನ್ಲಿಕ್ಕೆ ಸುಲಭ, ರುಚಿ, ಆದ್ರೆ ಅದನ್ನು ಸಂಪಾದನೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಇವರು ಏನು ಮಾಡ್ತಾ ಇದ್ರು, ಅಂತದ್ದನ್ನೆಲ್ಲ ಹಿಡ್ಕೊಂಡು ಬಂದು ಜೇನುತುಪ್ಪಕ್ಕೆ ಹಾಕಿ ಅದನ್ನು ತಿಂತಾ ಇದ್ರು. ದದತೌ ಮಧುಮೂಲಾನಿ ದಾರಕೇಭ್ಯ ಸಮಂತತಃ ಖನಂತೌ ಖಾದಯಂತೌ ಚ ಮೂಲಾನಿ ಚ ಫಲಾನಿ ಚ. ಇವರು ಮಾತ್ರ ತಿಂತಾ ಇದ್ದದ್ದಲ್ಲ ಕೃಷ್ಣ ಬಲರಾಮರು, ಮತ್ತೇನು ಮಾಡ್ತಾ ಇದ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ದಾರಕೇಭ್ಯ ಸಮಂತತಃ. ಎಲ್ಲಾ ಮಕ್ಕಳನ್ನು ಗೋಪಾಲಕರೆಲ್ಲ ಕರ್ಕೊಂಡು ಹೋದ್ರೆ ಇವ್ರು ಅದರಲ್ಲಿ ಲೀಡರ್. ಇವ್ರು ಏನ್ ಮಾಡಿದ್ರು, ಅಲ್ಲಿಂಟು ಇಲ್ಲಿಂಟು ಅಂತ ಹೋಗೋದು, ತೆಗೆಯೋದು, ಇದ್ದವರಿಗೆಲ್ಲ ಕೊಡೋದು. ಮಕ್ಕಳಿಗೆಲ್ಲ ಜೇನುತುಪ್ಪ ಗೆಡ್ಡೆ ಗೆಣಸುಗಳನ್ನೆಲ್ಲ ತಿನ್ಲಿಕ್ಕೆ ಕೊಡ್ತಾ ಇದ್ರು. ಆಮೇಲೆ ತಾವೇ ಅದನ್ನು ತೋಡಿ, ಅಂದ್ರೆ ಹೊಂಡವನ್ನೆಲ್ಲ ತೆಗೆದು ಅಲ್ಲಿದ್ದ ಫಲಮೂಲವನ್ನು ಸ್ವೀಕರಿಸಿ ತಿನ್ನಿಸ್ತಾ ಇದ್ರು. ಅಂದ್ರೆ ಕೊಟ್ಟು ಹಂಚಿ ತಿನ್ನಬೇಕು ಎನ್ನುವಂಥದ್ದನ್ನು ಇವರು ತೋರಿಸಿ ಕೊಡ್ತಾ ಇದ್ರು. ನಾವು ಮಾತ್ರ ತಿನ್ನುವುದು ಅದು ಸುಖ ಅಲ್ಲ, 4 ಜನರಿಗೆ ಕೊಟ್ಟು ನಾವು ತಿನ್ನಬೇಕು, ಅದು ನಿಜವಾದ ಜೀವನ ಅಂತ ಆ ಮಕ್ಕಳಿಗೆ ತೋರಿಸಿ ಕೊಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಹಣ್ಣು ಬಂದ್ರು ಅದನ್ನು ಹಚ್ಚಿ ಎಲ್ರಿಗೂ ಒಂದೊಂದೇ ಪೀಸ್ ಇರಲಿ, ಬೇಕಾದ್ರೆ ಕೊಟ್ಟೇ ತಿನ್ನಬೇಕು ಅಂತ ನೀವು ಕಲಿಸಿಕೊಟ್ರೆ ಮಕ್ಕಳು ಅದೇ ಒಂದು ಹಂಚಿ ತಿನ್ನುವ ಒಂದು ಕೆಲಸವನ್ನು ಮಾಡ್ತಾರೆ. ನಾವೇನು ಮಾಡ್ತೇವೆ, ಇದು ಒಂದೇ ಅಲ್ವಾ ಪುಟ್ಟ, ನೀನೇ ತಿನ್ನು ಅಂತ ಹೇಳಿಬಿಡ್ತೇವೆ. ಆ ಮಗುವಿಗೆ ಅದೇ ಅಭ್ಯಾಸ ಆಗತ್ತೆ. ಇನ್ನೊಬ್ಬರಿಗೆ ಕೊಡ್ಬೇಕು ಅಂತ ಇಲ್ಲ, ಇನ್ನೊಬ್ಬರಿಗೆ ಹೊಟ್ಟೆ ಇದೆ ಅಂತ ಆಲೋಚನೆ ಮಾಡುವುದಿಲ್ಲ. ತನಗೆ ಬೇಕು, ತಾನು ತುಂಡು ಮಾಡ್ತಾನೆ, ತಿಂತಾನೆ. ಬೇರೆಯವರು ಬೇಕಾದ್ರೆ ಕೊಟ್ಕೊಂಡು ತಿನ್ಲಿ, ನಮಗೇನು ಅಂತ ಮನಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ, ತಾನು ಎಂದು ಹಣ್ಣು ಇದ್ರೂ ಕೂಡ ಎಲ್ರಿಗೂ ಹಂಚಿ ತಾನು ತಿಂತಾ ಇದ್ದ. ಹಿಂದುಕಂ ಭಕ್ಷಯಂತೌಂಚ ಗೋಪೈರಾಪಾತ್ಯ ಭೂತಲೆ ಕೀಲೀರಾಪತ್ಯ ವೃಕ್ಷೇಭ್ಯ ಕಾದಯಂತೌ ಫಲಾನಿಚ. ಇನ್ನು ಕೃಷ್ಣ ಬಲರಾಮರು ಏನು ಮಾಡ್ತಾ ಇದ್ರು ಗೊತ್ತ, ಅವರನ್ನೆಲ್ಲ ಸೇರಿಕೊಂಡು ಅಲ್ಲಲ್ಲಿ ಕೆಲವು ಮರಗಳಲ್ಲಿ ಕೆಲವು ಫಲಗಳು ಇರ್ತಾ ಇತ್ತು, ಬೇಸಿಗೆ ಕಾಲದಲ್ಲಿ ಆಗುವಂತಹ ಫಲಗಳು. ಅದಕ್ಕೋಸ್ಕರ ತಿಂದುಕ ಫಲ ಅಂತ ಹೇಳ್ತಾರೆ. ಅವುಗಳನ್ನು ಕೊಕ್ಕೆ ಕಟ್ಟಿ ಅದರಿಂದ ಬೀಳಿಸಿ ಅದನ್ನು ತಿಂತಾ ಇದ್ರು. ತಿಂದುಕ ಫಲ ಅಂತ ಕೇಳಿದ್ರೆ ಸ್ವಲ್ಪ ಹುಳಿಯಾಗಿರುವಂತಹ ಒಂದು ಹಣ್ಣು. ಹಾಗಾಗಿ ಅಂತ 15 ಮರ ಅಂತ ಹೇಳ್ತಾರೆ. ಅಂತದ್ದನ್ನು ನೀವು ಹಳ್ಳಿಗಳೆಲ್ಲ ಹೋದ್ರೆ ಗೊತ್ತಾಗ್ತದೆ. ಅಪ್ಪಿ ಹಣ್ಣು ಇತ್ಯಾದಿಗಳೆಲ್ಲ ಕೆಂಪಗಿರ್ತದೆ. ಅದನ್ನು ಸ್ವಲ್ಪ ಸ್ವಲ್ಪ ತಿನ್ಲಿಕ್ಕೆ ಒಳ್ಳೇದು. ತುಂಬಾ ತಿಂದ್ರೆ ಮತ್ತೆ ಹುಳಿ ಜಾಸ್ತಿಯಾಗಿ ಪಿತ್ತ ಜಾಸ್ತಿ ಆಗುತ್ತೆ. ಹಾಗೆ ಕರಂಡೆಕಾಯಿ ಅಂತ ಇರ್ತಾ ಇತ್ತು, ಅದು ಹಾಗೆ ತಿನ್ನುವಾಗ ಸ್ವಲ್ಪ ಮಧುರ ರಸ ಇರ್ತದೆ, ಜೊತೆಗೆ ಅದು ಹುಳಿಯೂ ಇರ್ತದೆ. ಇಂಥ ಹಣ್ಣುಗಳನ್ನು ತಿನ್ನುವಂಥದ್ದು. ಇನ್ನು ಬೇರೆ ಬೇರೆ ಹಣ್ಣುಗಳು, ಬಿಳಿಯಾಗಿರುವಂತಹ ಹಣ್ಣುಗಳು, ಕಕ್ಕೆ ಹಣ್ಣು ಅಂತ ಹೀಗೆ ಕಾಡಿನಲ್ಲೇ ಬೆಳೆಯುವ ಹಣ್ಣುಗಳು, ಅವುಗಳನ್ನೆಲ್ಲ ತಿಂತಾ ಇದ್ರು. ಕ್ವಚಿದಸಂತಾವನ್ಯೋನ್ಯಂ ಕ್ರೀಡಮಾನೋ ಕ್ವಚಿತ್ ಅಧ್ಯೋದನಂ ಪ್ರಭುಂಜಾನೋ ಕ್ವಚಿತ್ ಪಕ್ಷೇ ವಿಲಂಬಿನೋ. ಇನ್ನು ಕೆಲವು ಕಡೆ ಕ್ವಚಿತ್ ಹಸಂತವು ಅನ್ಯೋನ್ಯಂ, ಕೃಷ್ಣ ಬಲರಾಮರಿಬ್ಬರು ಜೋರು ನಗುದು. ಯಾಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇವನಗಾಡ್ತಾನೆ ಅಂತ ಅವನಗತಾನೆ, ಅವನಗತಾನೆ ಅಂತ ಇವನಗತಾನೆ. ಹೀಗೆ ಕೃಷ್ಣ ಬಲರಾಮರಿಬ್ಬರು ಕೂಡ ಪರಸ್ಪರ ನಗುತ್ತಾ ಇದ್ರು ಅಂತ ಹೇಳ್ತಾರೆ. ಅದು ಹೌದಾ ಅಂತ ನೋಡಿ, ನೀವು ಮಕ್ಕಳನ್ನೆಲ್ಲ ನೋಡಿ, ಶಿಬಿರಗಳಲ್ಲಿರ್ಬೋದು 2-3 ಮಕ್ಕಳು, ಒಬ್ಬ ನಗಾಡಿದ್ರೆ ಸಾಕು, ಇನ್ನೊಬ್ಬ ಕಿಟಿ ಅಂತ ನಗಾಡಿದ. ಅದು ನಗಬಾರದು ಅಂತ ಯಾರಾದ್ರೂ ಹೇಳಿದ್ರೆ ಪಿನ್ ಡ್ರಾಪ್ ಸೈಲೆಂಟ್, ಸುಮ್ಮನೆ ಕೂತ್ಕೊಳ್ಳಿ ಅಂತ ಯಾವ್ದಾದ್ರು ಸಭೆ ಮಾಡಬೇಕು. ಇವನಿಗೆ ಅವನನ್ನು ನೋಡು ನಗೋದು ಕೇಳಿದ್ರು ಯಾವುದು ಕಾರಣವೂ ಇಲ್ಲ, ಸುಮ್ಮನೆ ಅವನಗಾಡಿದ ಅಂತ ಇವನಗಾಡಿದ ಅಂತ ಇಬ್ರು ನಗಾಡ್ತಾ ಇರ್ತಾರೆ. ಆ ರೀತಿಯಾಗಿ ಕೃಷ್ಣ ಬಲರಾಮರು ಬಹಳ ಆನಂದದಿಂದ ಇದ್ರು, ನಗಾಡ್ತಾ ಇದ್ರು. ಕೆಲವು ಕಡೆ ಆಟ ಆಡ್ತಾ ಇದ್ರು. ಅಂದ್ರೆ ಇವರು ಬಡ್ದುಕೊಂಡದ್ದು ಬಹಳ ಕಡಿಮೆ. ಕೃಷ್ಣ ಬಲರಾಮ ಒಳ್ಳೆ ಇಬ್ರು ಸೇರಿಕೊಂಡು ಆಟ ಆಡ್ತಾ ಇದ್ರು, ನಗಾಡ್ತಾ ಇದ್ರು ಅಂತ ಕೆಲ ಹೇಳ್ತಾರೆ. ದಧ್ಯೋದನಂ ಪ್ರಭುಂಜಾನಂ, ಕೆಲವು ಸ್ಥಳದಲ್ಲಿ ಕೂತು ಮೊಸರನ್ನವನ್ನು ತಾವು ತಿಂತಾ ಇದ್ರು. ಕೆಲವು ಕಡೆ ಜೋತು ಬಿದ್ದ ಮರದಲ್ಲಿ ಜೋಕಾಲಿ ಆಡ್ತಾ ಇದ್ರು. ಕ್ವಚಿತ್ ಪಕ್ಷೇ ವಿಲಂಬಿನವು, ನೇತಾಡ್ತಾ ಇದ್ರು. ಅಂದ್ರೆ ಕಾಡಿನಲ್ಲಿ ನ್ಯಾಚುರಲ್ ಆದಂತಹ ಈ ಜೋಕಾಲಿಗಳು, ಅದರಲ್ಲಿ ತಾವು ಆಟ ಆಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಹೇಗೆ ಕೇಳಿದ್ರೆ ತಾನು ಬಹಳ ಮುಗ್ಧನಾಗಿಯೂ ಮಾಡಿಕೊಡ್ತಾ, ಯಾರು ಏನೇ ಹೇಳಿ ಎಲ್ಲ ಕೆಲಸ ತಾನು ಮಾಡಿಕೊಡ್ತಾ ಇದ್ದ. ಅದನ್ನೊಂದು ವಸ್ತು ಅಂತ ಕೇಳಿದ್ರೆ ತಾನು ಹೋಗಿ ತಂದು ಕೊಡ್ತಾ ಇದ್ದ. ಬಹಳ ವಿನೀತನಾಗಿ ತಾನು
ಎಲ್ರಿಗೂ ಬೇಕಾದವನಾಗಿದ್ದ ನಂದು ಚಪ್ಪಲಲ್ಲಿ ಉಂಟ ಅದರದ ಕ್ಯಾರೇ ಇಲ್ಲ, ಹೋಗ್ತಾ ಬೇರೆಯವರು ನಾನು ಯಾಕೆ ತರಬೇಕು, ನೀನು ಹೋಗು, ನಾನು ಯಾಕೆ ನೀನು ಹೋಗು ಅಂತ. ಕೆಲವು ಸಲ ಗಲಾಟೆಯಲ್ಲಿ ಅರ್ಧ ಗಂಟೆ ಹೋಗ್ತದೆ, ಅದರ ಒಂದು ಹೋಗಿ ತರ್ತಾ ಇದ್ರೆ 2 ನಿಮಿಷದಲ್ಲಿ ಆಗಿ ಹೋಗ್ತದೆ. ಹೀಗೆ ಕೃಷ್ಣ ಬಲರಾಮರು ಜಗಳ ಮಾಡದೆ ಯಾರಿಗೆ ಏನು ಕೆಲಸ ಬೇಕೋ ಅದನ್ನೆಲ್ಲ ತಾವು ತಂದು ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಇವತ್ತು ಕೂಡ ನೀವು ಆ ಮಥುರಾ ಬೃಂದಾವನದ ಕಡೆಗೆ ಹೋದ್ರೆ ಅಲ್ಲಿ ಎಲ್ಲ ಕೃಷ್ಣ ಬಲರಾಮರು ಊಟ ಮಾಡಿದ ಜಾಗ, ಭೋಜನ ಥಾಳಿ ಅಂತಲೇ ಅದಕ್ಕೊಂದು ಹೆಸರಿದೆ ಅಲ್ಲಿ. ಆ ತಟ್ಟೆ ಅಂದ್ರೆ ಏನು, ಕಲ್ಲೇ ಜಾಗ, ಯಾವಾಗ್ಲೂ ಊಟ ಮಾಡುವ ಕಲ್ಲು, ಆ ಕಲ್ಲಿನಲ್ಲೇ ಹಾಕಿಕೊಂಡು ಊಟ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ನೆಲದಲ್ಲಿ ಊಟ ಮಾಡುವುದಕ್ಕೆ ಪ್ರಾಯ ನಮಗೆ ಅವತ್ತೇ ಕಲಿಸಿಕೊಟ್ಟಿದ್ದಾರೆ ಕೃಷ್ಣ ಬಲರಾಮರೆಲ್ಲ ಅಂತ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಭಗವಂತನಿಗೋಸ್ಕರ ಒಂದೊಂದು ವಸ್ತುಗಳನ್ನು ಬಿಟ್ಟು, ಚಾತುರ್ಮಾಸ್ಯ ಪ್ರಕರಣದಲ್ಲಿ ಬರುವಂತದ್ದು, ಭಗವಂತನಿಗೋಸ್ಕರ ಎಲೆಯನ್ನೂ ಬಿಟ್ಟು ನೆಲದಲ್ಲಿ ಊಟ ಮಾಡಿದ್ರೆ ಭಗವಂತ ಭೂಮೌ ಭೂಮತೆ ಸದಾಯಸ್ತು ಸ ಪೃಥಿವ್ಯಾಧಿಪೋ ಭವೇತ್ ಅಂತ ರಾಜನನ್ನಾಗಿ ಮಾಡ್ತಾ ಇದ್ದಂತೆ. ಹಾಗಾಗಿ ಕೃಷ್ಣ ಬಲರಾಮರು ತಿಂದ ಜಾಗ, ಓಡಾಡಿದ ಜಾಗ, ಅದು ಇವತ್ತು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ, ನಾವು ನೋಡಬಹುದು. ಹೀಗೆ ದಧ್ಯೋದನ ಮುಪಾನೀತಂ ಶಿಲಾಯಾಂ ಸಲಿಲಾಂತಿಕೆ ಅಂತ ಹೇಳ್ತಾರೆ ನೋಡಿ. ಎಲ್ಲಿ ಯಮುನಾ ನದಿಯ ತಟದಲ್ಲಿರುವ ಶಿಲೆಗಳಲ್ಲಿ, ಬಂಡೆಗಳಲ್ಲಿ ಇವರು ದಧ್ಯನ್ನವನ್ನು ಇಟ್ಟು ತಿಂತಾ ಇದ್ರು. ಸಂಭೋಜನೀಯೈರ್ಭುಭುಜೆ ಗೋಪೈ ಸಂಘರ್ಷಣಾನ್ವಿತೆ. ಹಾಗಾಗಿ ಬಂಡೆಯಲ್ಲೇ ಹಾಕಿ ತಿಂತಾ ಇದ್ರು. ಆಮೇಲೆ ಜೊತೆಗೆ ಕೂತ್ಕೊಂಡು ತನ್ನ ಮೊಸರವನ್ನು ಊಟ ಮಾಡಿ ಸರಿದುದಕ ತಟಸ್ಥೋಪಲೆ ಭೋಜ್ಯಮನ್ನಂ ಅಂತ ಕೃಷ್ಣ ಮಾಂಜರಿಯಲ್ಲಿ ಕೂಡ ರಾಘವೇಂದ್ರ ಯತಿಗಳು ಬರೀತಾರೆ. ಅಂದ್ರೆ ಅಲ್ಲಿ ಪಕ್ಕದಲ್ಲಿ ನದಿಯ ತಟದಲ್ಲಿ ಕುಳಿತುಕೊಂಡು, ಬಂಡೆಯಲ್ಲಿ ಕುಳಿತುಕೊಂಡು ಆ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ರು. ಕ್ವಚಿತ್ ಚಪಾನ ಸಂಭ್ರಾಂತೌ, ಕ್ವಚಿತ್ ಪಾಯಸ ಮೋದಿತೌ, ಕ್ವಚಿತ್ ವೃಕ್ಷೇಶು ವಿಶ್ರಾಂತೌ, ಸ್ಥಾಲೀಷ್ವೀವ ಯಥಾ ಸುಖಂ ಪರ್ಣಶಯ್ಯಾಸು ಸಂಸುಪ್ತವು, ಕ್ವಚಿನ್ ನಿದ್ರಾಂತರೇ ಕ್ಷಣವು. ಕೆಲವು ಸಲ ಅವರು ಪಾನ ಸಂಭ್ರಾಂತವು, ಕುಡಿಯುವುದರಲ್ಲೇ ಬಹಳ, ಕುಡಿಯುವುದು ಅಂತ ಹೇಳಿದ್ರೆ ತಂಪು ಪಾನೀಯ ಅಂತ ಅರ್ಥ, ಉಷ್ಣ ಪಾನೀಯ ಅಲ್ಲ. ಹಾಗಾಗಿ ತಂಪು ಪಾನೀಯ. ಯಾಕೆ ಮಧ್ಯಾಹ್ನಕ್ಕೆ ಇವರು ತಾವು ದನಗಳನ್ನು ಮೇಯಿಸ್ಲಿಕ್ಕೆ ಹೋಗಿದ್ದಾರೆ, ಮಜ್ಜಿಗೆ ನೀರು ಇತ್ಯಾದಿಗಳೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರು. ಇಲ್ಲ ಲಿಂಬೆ ಹುಳಿ ಸಕ್ಕರೆ ಹಿಡ್ಕೊಂಡು ಹೋದ್ರೆ ಆಯ್ತು, ನೀರು ಹೇಗೂ ಅಲ್ಲೇ ಸಿಕ್ಕತ್ತೆ. ಅಥವಾ ಕಾಡಿನಲ್ಲೇ ಕೆಲವು ಸಲ ಹುಳಿ ಪದಾರ್ಥಗಳೆಲ್ಲ ಸಿಗ್ತದೆ, ಅವುಗಳಿಂದ ಹುಣಸೆ ಹಣ್ಣಿ ಕಿಲ್ಚಿಕ್ಕಿ ಆದ್ರೂ ಅದೆಲ್ಲ ಜ್ಯೂಸಿನ ಹಾಗೆ ಮಾಡಿ ಕುಡಿತಾ ಇದ್ರು. ಹಾಗಾಗಿ ಕುಡಿಯುವುದರಲ್ಲೇ ಆಸಕ್ತರು ಇವರು, ತಂಪು ಪಾನೀಯಗಳನ್ನು ಕುಡಿತಾ ಇದ್ರು. ಇನ್ನು ಕೆಲವು ಸಲಮೆ ಪಾಯಸ ಮೋದಿತವು. ನಮಗೆ ಪಾಯಸ ಅಂದ್ರೆ ಪಯಸಂಬಂಧಿ ಅಂತ, ಹಾಲು ಕುದಿಸಿ ಅದನ್ನು ಕುಡಿಯುದು. ಅಲ್ಲೇ ದನಗಳು ಕರುಗಳು ಇರ್ತವೆ, ಅಲ್ಲೇ ತೆಗೆಯೋದು, ಅಲ್ಲೇ ಕುಡಿಯೋದು. ಹೀಗೆ ಅದರಲ್ಲಿ ಕುಡಿಯುವುದರಲ್ಲೇ ಸಂತೋಷವನ್ನು ಹೊಂದುತ್ತಾ ಇದ್ರು. ಕ್ವಚಿತ್ ವೃಕ್ಷೇಶು ವಿಶ್ರಾಂತವು. ಕೆಲವು ಸಲ ಈ ಕೃಷ್ಣ ಬಲರಾಮರು ಎಲ್ಲಿ ಹೀಗೆ ಓಡಾಡಿ ಹೋಗಿದ್ದಾರೆ. ಎಲ್ಲಿ ಕೇಳಿದ್ರೆ ಮರದ ಪೊಟರೆಯಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೀತಾ ಇದ್ರಂತೆ. ಈಗೆಲ್ಲ ನಾವು ನೋಡ್ತೇವೆ, ಜೋಕಾಲಿಗಳು ಪ್ರಾಕೃತಿಕವಾಗಿ ಮರದಲ್ಲಿ ಕೆಳಗೆ ಅಥವಾ ಮೇಲೆ ಕೂತು ನಿದ್ದೆ ಮಾಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ, ಗಾಳಿ ತಂಪಾಗಿ ಬೀಸ್ತಾ ಇರ್ತದೆ. ಈ ಮಾರ್ಗದೆಲ್ಲ ನಮಗೆ ಕಾಣಲಿಕ್ಕೆ ಸಿಕ್ಕದ್ದಕ್ಕೆ ಈ ಅಂಗಡಿಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ, ದಾರಿ ಬೀದಿಯಲ್ಲಿ ಹೋಗುವಾಗ ಹೈವೇ ಬದಿಗಳಲ್ಲಿ ಎಲ್ಲ ಜೋಕಾಲಿಯನ್ನು ಕಟ್ಟಿರ್ತಾರೆ, ಅದರಲ್ಲಿ ಅವ ಮಲಗಿರ್ತಾನೆ. ಅದರ ನೋಡಿ ನಮಗೆ ಆಗುತ್ತೆ ಎಷ್ಟು ಚಂದ ಅಲ್ಲ, ಏನು ಬೇಡ ನಾವು ಸಹ ಹೀಗೆ ಕಟ್ಟುವ ಅಂತ ಅದನ್ನ ಹಿಡ್ಕೊಂಡು ಹೋಗ್ತೇವೆ. ಜೋಕಾಲಿ ಮನೆಯಲ್ಲಿ ಯಾಕೆ ಹೇಳಿದ್ರೆ ಅದು ರಸ್ತೆ ಬದಿಯಲ್ಲಿ ಕಾಡಿನಲ್ಲಿ ಮಲಗಲಿಕ್ಕೆ ಆರಾಮ ಅಷ್ಟೇ, ಮನೆಯಲ್ಲಿ ಎಲ್ಲಿ ಕಟ್ಟೋದು, ಮತ್ತೆ ಹಿಡ್ಕೊಂಡು ಹೋದದ್ದಷ್ಟೇ ಬಿಟ್ರೆ ಅದನ್ನು ಕಟ್ಟಿ ಮಲಗಲಿಕ್ಕೆ ಆಗೋದಿಲ್ಲದಿಲ್ಲ. ಹಾಗಾಗಿ ಹೊರಗಡೆ ಅಂಗಳದಲ್ಲಿ ಅಥವಾ ಕಾಡಿನಲ್ಲಿ ವೃಕ್ಷಗಳ ಪೊಟೆರೆಗಳಲ್ಲಿ ಇವರು ವಿಶ್ರಾಂತಿಯನ್ನು ಪಡಿತಾ ಇದ್ರು. ಕ್ವಚಿತ್ ಸ್ಥಾಲೀಶ್ವೀವ ಯಥಾ ಸುಖಂ. ಇನ್ನು ಹೇಳ್ತಾರೆ, ಭಿಕ್ಷಾನ್ನ ಪಾತ್ರೆಯಲ್ಲಿ ದೊರೆತದ್ದನ್ನೇ ಸುಖವಾಗಿ ಅವರು ಊಟ ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಎಲ್ಲಿಯೋ ಆಚೆ ಈಚೆ ಮನೆಯವರು ಹೋದ ಮೇಲೆ ಕಾಡಿನ ಬಳಿಯಲ್ಲಿದ್ದವರು, ಓ ಮಕ್ಕಳು ಬನ್ನಿ ಕೂತ್ಕೊಳ್ಳಿ ತಿನ್ನಿ ಅಂತ ಏನಾದ್ರು ಕೊಟ್ರೆ ಅಷ್ಟೇ ಸಾಕು. ಮುಳ್ಳು ಸೌತೆ ಇರಬಹುದು ಅಥವಾ ಅಲ್ಲಿರುವಂತಹ ಯಾವ್ದಾದ್ರು ಜಾಮ್ ಹಣ್ಣುಗಳಿರ್ಬೋದು, ಅದನ್ನು ಕೊಟ್ರೆ ಅದರಲ್ಲೇ ಹೊಟ್ಟೆ ತುಂಬಿಸಿಕೊಂಡು ಸಂಚರಿಸ್ತಾ ಇದ್ರು. ಇನ್ನು ಹೇಳ್ತಾರೆ, ಪರ್ಣಶಯ್ಯಾಸು ಸಂಕ್ಷುಪ್ತವು. ಕೆಲವು ಸಲ ಎಲೆಯಿಂದ ಮಾಡಿದ ಮನೆಯನ್ನು ತಯಾರು ಮಾಡಿ, ಪರ್ಣ ಕುಟೀರದ ಹಾಗೆ ಮಾಡಿ ಅದರಲ್ಲಿ ನಿದ್ದೆ ಮಾಡ್ತಾ ಇದ್ರು ಅಂತ. ಸಾಮಾನ್ಯವಾಗಿ ಕಾಡಿಗೆ ಹೋಗುವಂತಹ ಈ ಮಕ್ಕಳೆಲ್ಲ ಏನು ಮಾಡ್ತಾರೆ ಕೇಳಿದ್ರೆ, ಪಾಪ ದನ ಹೋಗ್ತದೆ, ಅದು ಹುಲ್ಲು ತಿಂತಾ ಇರ್ತದೆ. ಇನ್ನು ಸಾಯಂಕಾಲ ಹೋದ್ರೆ ಸಾಕು, ಈ ಮಧ್ಯದಲ್ಲಿ ಮಧ್ಯದಲ್ಲಿ ಏನ್ ಕೆಲಸ ಮಾಡೋಣ, ಇದ್ದ ಗೆಲ್ಲುಗಳನ್ನು ಹಿಡ್ಕೊಂಡು ಬರೋದು, 4 ಕಡ್ಡಿಗಳನ್ನು ಹಾಕೋದು, ಅದರ ಮೇಲೆ ಸೊಪ್ಪುಗಳನ್ನು ಹಾಕೋದು, ಈಗ ನೆರಳಾಯ್ತು ಅದರ ಮೇಲೆ ಕೆಳಗೆ ಕೂತ್ಕೊಳ್ಳೋದು, ಹೀಗೆ ಕೂತ್ಕೊಂಡು ಅದರಲ್ಲಿ ನಿದ್ದೆ ಮಾಡೋದು. ಕೆಲಸ ಮಾಡಿ ಮಕ್ಕಳು ಏನ್ ಮಾಡ್ತಾರೆ, ಅಲ್ಲಿಗೆ ನಿದ್ದೆ ಬರುತ್ತೆ. ಹೀಗೆ ಆಮೇಲೆ ನಿದ್ದೆಯಲ್ಲಿ ಕ್ವಚಿನ್ ನಿದ್ರಾಂತರೇ ಕ್ಷಣ ಹೇಳ್ತಾರೆ, ನಿದ್ರೆಯ ಮಧ್ಯದಲ್ಲಿ ಎಚ್ಚರ ಆಗ್ತದೆ, ಮತ್ತೆ ಈ ಗೋವುಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹೀಗೆ
ಪ್ರಕೃತಿಯಲ್ಲಿ ಸಹಜವಾಗಿ ಬದುಕುವುದನ್ನು ಕೃಷ್ಣ ತಾನು ತೋರಿಸಿಕೊಡ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಣದಿಂದ ಮಾಡಿದ ಗುಡಿಸಲೇ ಇರಲಿ, ಯಾವುದೇ ಇರಲಿ, ಅಲ್ಪತೃಪ್ತರಿಗೆ ಅದು ಬಹಳ ಸುಖವನ್ನು ತಂದು ಕೊಡತ್ತೆ. ಅಲ್ಲ, ನಿದ್ದೆ ಮಾಡುವವರಿಗೆ ಎ ಸಿ ಆದ್ರೆ ಏನು, ಕಾಡಾದ್ರೆ ನಿದ್ದೆ ಬಂದ ನಂತರ ಯಾವುದು ಗೊತ್ತಾಗುದಿಲ್ಲ. ನಿದ್ರೆ ಬರುವವರೆಗೆ ಬೇಕು. ಆದ್ರೆ ನಿಜವಾಗಿ ಯಾರು ತುಂಬಾ ಪ್ರಯತ್ನವನ್ನು ಪಟ್ಟು ಓಡಾಡಿಕೊಂಡು ಇರ್ತಾರೋ ಅವರಿಗೆ ತನ್ನಿಂತಾನೇ ನಿದ್ದೆ ಬರತ್ತೆ. ನಿದ್ದೆ ಭರಿಸಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಕೃಷ್ಣ ಬಲರಾಮರ ದನವನ್ನು ಮೇಯಿಸ್ಲಿಕ್ಕೆ ಹೋದಾಗ ಕಾಡಿನಲ್ಲಿ ಸಂಚರಿಸಿ ಸಂಚರಿಸಿ ಸಾಕಾಗಿ ಅಲ್ಲೇ ನಿದ್ದೆಯನ್ನು ಮಾಡ್ತಾ ಇದ್ರು. ವತ್ಸಾನನು ಯಥಾಕಾಮಂ ಚರಂತೌ ಸ ಬಾಲಕೌ ವತ್ಸಪುಚ್ಛಾತ್ ಸಮಾದಾಯ ವಿಕ್ಷಿಪಂತೌ ಪೃಥಕ್ ಪೃಥಕ್ ವತ್ಸಾನೇನ ರಕ್ಷಂತೌ ಶೋಭಯಂತೌ ಮಹಾವನಂ ಚಂಚೂರ್ಯಂತೌ ರಮಂತೌ ಸ್ಮ ಕಿಶೋರಾಮಿವ ಚಂಚಲೌ. ಕೃಷ್ಣ ಬಲರಾಮರು ಅಲ್ಲಲ್ಲಿ ಸಂಚರಿಸ್ತಾ ಇದ್ರು. ಆದ್ರೆ ಹೇಗೆ ಸಂಚರಿಸ್ತಾ ಇದ್ರು? ಕರುಗಳ ಜೊತೆಗೆ ಸಂಚರಿಸ್ತಾ ಇದ್ರು. ಕರುಗಳು ಏನು ಮಾಡ್ತಾ ಇತ್ತು? ಅಲ್ಲಲ್ಲಿ ಮೇಯ್ತಾ ಇತ್ತು. ಕರುಗಳು ಹೋದಲ್ಲಿ ಇವುಗಳು ಹೋಗ್ತಾ ಇದ್ರು. ಕೆಲವು ಸಲ ಏನಿಲ್ಲ, ಕರುಗಳದ್ದು ಬಾಲ ಉಂಟಲ್ಲ ಅದನ್ನು ನೇತಾಡಿಕೊಂಡು ಹೋಗ್ತಾ ಇದ್ರಂತೆ, ದನ ಮತ್ತೆ ಕರುಗಳದ್ದು. ಅದನ್ನು ಅವುಗಳಿಗೂ ಗೊತ್ತು ಇವುಗಳು ನಮ್ಮೊಟ್ಟಿಗೆ ಇರುವವರು ಅಂತ. ಅವುಗಳು ಏನು ಉಪದ್ರವ ಮಾಡ್ತಾ ಇರಲಿಲ್ಲ. ಹೀಗೆ ಅವುಗಳ ಪುಚ್ಛವನ್ನು ಹಿಡಿದು ಆಚೆ ಈಚೆ ಅವುಗಳಿಗೆ ಉಪದ್ರವ ಹಾಗೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಕೆಲವು ಸಲ ನಮಗೆ ಅನ್ನಿಸತ್ತೆ ಅಲ್ಲದು ತುಂಬಾ ನೋವಾಗೋದಿಲ್ವಾ, ಅದಕ್ಕೆ ಉಪದ್ರವ ಆಗೋದಿಲ್ವಾ ಅಂತ. ಆದ್ರೆ ಈ ಮಕ್ಕಳು ಎಷ್ಟು ಭಾರ ಇರ್ತಾರೆ, ಹಾಗಾಗಿ ಅಷ್ಟು ಉಪದ್ರವೇ ಆಗೋದಿಲ್ಲ. ಅವುಗಳಿಗೂ ಕೂಡ ಅದು ಬೇಕಾಗಿರತ್ತೆ. ಅವುಗಳು ಆನಂದವನ್ನು ಪಡ್ತಾವೆ. ನೀವು ಗಮನಿಸಿರ್ಬೋದು, ಮನೆಯಲ್ಲಿ ನಾಯಿಗಳನ್ನು ಸಾಕುವವರು ಮಕ್ಕಳಲ್ಲೆಲ್ಲ ನೋಡಿದ್ರೆ ಬೆಕ್ಕುಗಳನ್ನು, ಆ ಬೆಕ್ಕುಗಳ ಮೇಲೆ ಇವರು ಮಲಗುದ, ಇವರ ಮೇಲೆ ಬೆಕ್ಕು ಮಲಗುದ ಗೊತ್ತಾಗುದಿಲ್ಲ, ಅಂತದ್ದು ಮಾಡ್ತಾ ಇರ್ತಾರೆ. ಹಾಗೆ ಕೃಷ್ಣ ಬಲರಾಮರು ದನದ ಜೊತೆಗೆ ಕರುಗಳ ಜೊತೆಗೆ ಆಚೆ ಈಚೆ ಆಡಿಸ್ತಾ ಶೋಭಾಯಮಾನವಾಗಿ ಬಹಳ ಚಂದ ಕಾಣ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರ್ಣವಾದ್ಯಗಳಿಂದ ಶಬ್ದ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮಹಾವನದಲ್ಲಿ ಪರ್ಣವಾದ್ಯಗಳಂದ್ರೆ ಎಲೆ ಇರುತ್ತೆ. ಈ ಕೆಲವು ನೇರಳೆ ಹಣ್ಣುಗಳು ಬೇರೆ ಎಲೆಗಳೆಲ್ಲ ಇರ್ತದೆ. ಆ ಎಲೆಗಳನ್ನು ಮಡಚಿ ಅದರಲ್ಲಿ ಪೀ ಪೀ ಅಂತ ಶಬ್ದ ಮಾಡ್ತಾರೆ. ನಮಗೆ ಪೀ ಪೀ ಮಾಡಬೇಕಾದ್ರೆ ಅಂಗಡಿಯಿಂದ ಹಿಡ್ಕೊಡು, ಇದು ಏನು ಬೇಕಾಗಿಲ್ಲ. ಹಾಗಾಗಿ ಕಾಡಿನಲ್ಲಿದ್ದಂತಹ ಎಲೆಗಳಲ್ಲೇ ವಾದ್ಯವನ್ನು ಮಾಡ್ತಾ ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದ ಶಬ್ದಗಳನ್ನು ಮಾಡ್ತಾ ಇದ್ರಂತೆ. ಹಕ್ಕಿಗಳಂತೆ ಕಲರವ ಮಾಡ್ತಾ ಇದ್ರು. ಹೀಗೆ ಅಲ್ಲಿ ಹೋದವರಿಗೆ ಯಾರಿಗೂ ಕೂಡ ಅದು ಜಾಮಿತ ಆಗಬಾರದು, ಬೋರ್ ಆಗಬಾರದು, ಲವಲವಿಕೆ ಇರಬೇಕು. ಹಾಗಾಗಿ ಚೈತನ್ಯದ ಸಂಚಾರ ಸಂತೋಷವನ್ನು ಆ ವನಸಿರಿಯಲ್ಲಿ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಚಂಚೂರಿಯಂತೌ ರಮಂತೌ ಸ್ಮ ಕಿಶೋರಾಮಿವ ಚಂಚಲವು ಅಂತ. ಹಾಗಾಗಿ ಅವರ ಒಟ್ಟಿಗೆ ಹೋಗುದು ಕೇಳಿದ್ರೆ ಬಹಳ ಖುಷಿ. ಗಾಯಂತೌ ಚ ಕ್ವಚಿದ್ ಗೇಯಾನ್ ಸುಸ್ವರಂ ಮಧುರಸ್ವನೌ ಉತ್ಕರ್ಣಂ ಮೃಗಸಂಘಂಚ ಕುರ್ವಂತೌ ಗೀತ ನಿಸ್ವನೈಹಿ. ಕೆಲವು ಸಲ ಸುಸ್ವರವಾಗಿ ಹಾಡನ್ನು ಹೇಳ್ತಾ ಇದ್ರದ್ದು. ಯಾವ ಹಾಡು ಅಂತ ಕೇಳಿದ್ರೆ ಯೋಗ್ಯವಾದ ಹಾಡುಗಳನ್ನು ಮಧುರವಾದ ಧ್ವನಿಯಲ್ಲಿ ಹೇಳ್ತಾ ಇದ್ರು. ಎಲ್ಲವೂ ಹಾಡು ಹಾಡ್ಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಈಗಿನ ಕಾಲದಲ್ಲಿ ನೋಡ್ತೇವೆ ಚಲನಚಿತ್ರದಲ್ಲಿ, ಅವರು ಬಂದ್ರು ಇವರು ಹೋದ್ರು ಎನ್ನುವಂಥದ್ದನ್ನು ಹಾಡಾಗಿ ಹೇಳ್ತಾರೆ. ಹಾಗಲ್ಲ, ಮತ್ತೆ ಅದಕ್ಕೊಂದು ರಿದಮ್ ಇರತ್ತೆ, ಅದಕ್ಕೊಂದು ರೈಮಿಂಗ್ಸ್ ವರ್ಡ್ ಇರತ್ತಲ್ಲ, ಅದೇ ರೀತಿಯಾಗಿ ಹಾಡಬೇಕಾದಂತ ಒಳ್ಳೆ ರೀತಿಯಾದ ಹಾಡುಗಳನ್ನು ತಾವು ಹಾಡ್ತಾ ಇದ್ರು. ಯೋಗ್ಯವಾದ ಪದ್ಯವನ್ನು ಅದು ಮಧುರ ಧ್ವನಿಯಿಂದ ಹಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಆ ವೇಣು ಗಾನಗಳನ್ನು ಕೇಳಿ ಸಮಸ್ತ ಪ್ರಾಣಿಗಳು ಪಕ್ಷಿಗಳು ಕೂಡ ಎಲ್ಲ ಕಿವಿ ನಿಮಿರಿಸಿ ಕೇಳ್ತಾ ಇದ್ದಂತೆ. ಮನುಷ್ಯ ಮಾತ್ರ ಅಲ್ಲ, ಎಲ್ರೂ ಅದನ್ನು ಕೇಳ್ತಾ. ಉತ್ಕರ್ಣಂ ಮೃಗಸಂಘಂ ಅಂತ ಹೇಳಿದ್ರು. ಉತ್ಕರ್ಣ ಅಂದ್ರೆ ಕಿವಿ ನೆಟ್ಟಗೆ ಮಾಡಿ, ಕಿವಿ ಮೇಲೆ ಮಾಡಿ ಕೇಳ್ತಾ ಇತ್ತು ಮೃಗಗಳು ಪಕ್ಷಿಗಳು ಅಂತ ಹೇಳ್ತಾರೆ. ಗಜಾನ್ ಪರ ಭಾಗವತ ಹೇಳುತ್ತೆ, ಇವುಗಳು ಹಾಲು ಮೇಯ್ತಾ ಇತ್ತು. ಕೆಲವು ಕರುಗಳು ಇವನ ಕೊಲಲು ಬಾರಿಸಿದ್ರೆ ಅದಲ್ಲೇ ಬಾಯಲ್ಲೇ ಇವ ಕೇಳ್ತಾನೆ ಬಾಕಿ. ಅದು ನೋಡಿದರೆ ಸ್ತಬ್ಧ ಚಿತ್ರದ ಹಾಗೆ ಕಾಣ್ತಾ ಇತ್ತಂತೆ. ಕರುಗಳು ದನಗಳು ಹುಲ್ಲನ್ನು ತಿಂತಾವೆ, ಬಾಯಿ ಹಾಕಿದ್ದಾವೆ, ಇನ್ನು ಜಗಿಬೇಕಷ್ಟೆ. ಜಗಿದ್ರೆ ಚರ 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 ಅಂತ ಶಬ್ದ ಬರುತ್ತೆ. ಅವನ ಗಾನ ಕೇಳಲಿಕ್ಕೆ ತಪ್ಪತ್ತೆ. ಅದಕ್ಕೆ ಹಾಗೆ ಇಟ್ಟುಕೊಂಡು ಕೂತ್ಕೊಳ್ತಾ ಇತ್ತಂತೆ. ಹಾಗಾಗಿ ಅಷ್ಟು ಚಂದ ಕೃಷ್ಣ ತಾನು ವೇಣುವಾದನವನ್ನು ಮಾಡ್ತಾ ಇದ್ದ. ವೇಣುವಾದನ ಮಾತ್ರ ಅಲ್ಲ, ಗಾಯಂತವು ಅಂತ ಹೇಳ್ತಾರೆ. ಇಬ್ರು ಹಾಡು ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಸಂಗೀತದಲ್ಲಿ ಆ ಇನ್ಸ್ಟ್ರೂಮೆಂಟ್ ಬಾರಿಸುವವರು ಹಾಡೋದು ಕಡಿಮೆ, ಕೆಲವರು ಹಾಗೆಲ್ಲ ಬಾಯಲ್ಲಿಯೂ ಹಾಡ್ತಾರೆ. ಅಂದ್ರೆ ಅವ್ರದ್ದು ಕಂಠಸಿರಿಯೂ ಚೆನ್ನಾಗಿರತ್ತೆ, ಆಮೇಲೆ ಕೊಳಲು ವಾದಿಸ್ತಾರೆ. ಹೀಗೆ ಎರಡನ್ನೂ ಕೂಡ ಇವರು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಸಮಸ್ತ ಪ್ರಾಣಿ ಪಕ್ಷಿಗಳ ಸಮುದಾಯಕ್ಕೆ ಆನಂದವನ್ನು ಉಂಟು ಮಾಡುತ್ತಾ ಇದ್ರು ಕೃಷ್ಣ ಬಲರಾಮರು. ಗಜಾನ್ ಪರವಶಾನ್ ಗೇಯೈ ಕಾರಯಂತೌ ಮಹಾವನೆ. ಇನ್ನು ಮಹಾರಣ್ಯದಲ್ಲಿ ದೊಡ್ಡ ದೊಡ್ಡ ಆನೆಗಳು ಸಂಚಾರ ಮಾಡ್ತಾವಂತೆ. ಇವರ ಹಾಡನ್ನು ಕೇಳಿದ್ರೆ ಆನೆಗಳು ಕೂಡ ಪರವಶವಾಗಬೇಕಂತೆ. ನೋಡಿ, ಬಾಕಿ ಪ್ರಾಣಿ ಬಿಡಿ, ಜಿಂಕೆ ಇತ್ಯಾದಿಗಳೆಲ್ಲ ಅಲ್ಲ,
ಆನೆ ಕೂಡ ನಿಂತು ಅದಕ್ಕೆ ತಲೆ ಹಂದಾಡಿಸ್ತಾ ಇತ್ತಂತೆ ತಾಳಕ್ಕೆ ಸರಿಯಾಗಿ. ಆ ರೀತಿಯಾಗಿ ಹಾಡ್ತಾ ಇದ್ರು. ಲೋಕಮಿತ್ತಂ ಚರಂತೌ ಚ ರಮಯಂತೌ ಚ ಚೇಷ್ಟಿತೈಹಿ. ಹೀಗೆ ತಮ್ಮ ಚೇಷ್ಟೆಗಳಿಂದ ಇಡೀ ಜಗತ್ತಿಗೆ ಆನಂದವನ್ನು ಕೃಷ್ಣ ಬಲರಾಮರು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅತಿಯಾದಂತಹ ಭೋಗದಿಂದ ಮೈಮೆರೆತವರಿಗೆ ಕೃಷ್ಣನ ಬಾಲಲೀಲೆಗಳು ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಕಾಡಿನಲ್ಲೇ ಓಡಾಡಿದವರಿಗೆಲ್ಲ ಕೃಷ್ಣ ಬಲರಾಮರು ಹೇಗೆ ಸಹಜವಾಗಿ ಆನಂದವನ್ನು ಉಂಟು ಮಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ. ಅಥ ದಾಮೋದರ ಶ್ರೀಮಾನ್ ಸಂಕರ್ಷಣ ಮುವಾಚ ಆರ್ಯ ನಾಸ್ಮಿನ್ ವನೇ ಶಕ್ಯಂ ಗೋಪಾಲೈ ಸಹ ಕ್ರೀಡಿತಂ. ಹೀಗೆ ಪ್ರಕೃತಿ ಮಧ್ಯದಲ್ಲಿ ಬದುಕುತ್ತಾ ಇರುವಂತಹ ಕೃಷ್ಣ ಬಲರಾಮರು ಅಲ್ಲಿದ್ದಂತಹ ಗೋಪಾಲಕರು ಅವರೆಲ್ಲ ಸೇರಿಕೊಂಡು ತಮ್ಮ ಹಿರಿಯರನ್ನೆಲ್ಲ ಸೇರಿಕೊಂಡಾಗ ಹೇಳ್ತಾರೆ, ಈ ಜಾಗ ಅಷ್ಟು ಸೂಕ್ತ ಅಲ್ಲ, ಈ ಜಾಗ ಬಿಟ್ಟು ನಾವು ಬೇರೆ ಕಡೆಗೆ ಇನ್ನು ಹೋಗೋಣ ಅಂತ ಅಭಿಪ್ರಾಯವನ್ನು ಕೃಷ್ಣ ಬಲರಾಮರು ಹೊರ ಹಾಕ್ತಾ ಇದ್ದಾರೆ. ಅತಃ ದಾಮೋದರ ಶ್ರೀಮಾನ್, ದಾಮೋದರನಾದ ಕೃಷ್ಣ ಅನ್ನನಾದ ಬಲರಾಮನ ಹತ್ರ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಆರ್ಯ ನಾಸ್ಮಿನ್ ಮನೆ ಶಕ್ತಿಂ ಗೋಪಾಲೈ ಸಹ. ಅಲ್ಲ, ಇದು ಉಂಟಲ್ಲ ಆಟ ಆಡ್ಲಿಕ್ಕೆ ಇದು ಜಾಗ ಬಹಳ ಕಡಿಮೆ ಆಯಿತು, ಇನ್ನು ಬೇರೆ ಎಲ್ಲಿಗಾದ್ರೂ ಹೋಗುವ ಅಂತ. ಚಿಕ್ಕದಿರುವಾಗ ನಮಗೆ ಇಷ್ಟೇ ಸಾಕಾಗತ್ತೆ. ದೊಡ್ಡದಾದಾಗ ಜಾಗದವು ಕೂಡ ಆಟ ಆಡುವ ಜಾಗವೂ ಕೂಡ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಈ ಗೋಪಾಲರ ಜೊತೆಗೆ ನಮಗೆ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬೇರೆ ಕಡೆಗೆ ತೆರಳೋಣ. ದಾಮೋದರ ಅಂತ ಕೃಷ್ಣನನ್ನು ಹೇಳ್ತಾರೆ. ಯಾಕೆ ಕೇಳಿದ್ರೆ ಹೊಟ್ಟೆಯಲ್ಲಿ ಹಗ್ಗವನ್ನು ಕಟ್ಟಿಕೊಂಡವ, ಒರಳನ್ನು ಹಿಡಿಗಿರುಕೊಂಡು ಹೋಗಿ ಅರ್ಜುನ ವೃಕ್ಷವನ್ನು ಬೀಳಿಸಿದವ. ಹಾಗಾಗಿ ಅಂತಹ ದಾಮೋದರ ಅವನಿಗೆ ಇದು ಜಾಗ ಕಡಿಮೆ ಆಗತ್ತೆ. ಅವಗೀತಮಿದಂ ಸರ್ವಂ ಅವಾಭ್ಯಂ ಭುಕ್ತಕಾನನಂ ಪ್ರಕ್ಷೀಣ ತೃಣಕಾಷ್ಠಂಚ ಗೋಪೈರ್ ಮಥಿತ ಪಾದಪಂ. ಇನ್ನು ಹೇಳ್ತಾರೆ ಬಲರಾಮನ ಹತ್ರ ಕೃಷ್ಣ ಹೇಳ್ತಾನೆ, ನಾವೆಲ್ಲ ಯಥೇಷ್ಟವಾಗಿ ಈ ಕಾಡಿನ ಸಿರಿಯನ್ನು ಅನುಭವಿಸಿದ್ದೇವೆ, ಓಡಾಡಿದ್ದೇವೆ, ಎಲ್ಲ ಕಡೆ ನೋಡಿದ್ದೇವೆ, ಈಗ ಹೋದಲ್ಲೇ ಹೋಗ್ತಾ ಇದ್ದೇವೆ. ಆದ್ರೆ ವ್ಯತ್ಯಾಸ ಉಂಟು. ಏನು? ಇಲ್ಲಿ ಈಗ ಹಾಲು ಇದು ಹುಲ್ಲುಗಳು ಕಡಿಮೆ ಆಗಿದೆ, ತೃಣಕಾಷ್ಠಗಳ ಕೊರತೆ ಇದೆ, ಕಟ್ಟಿಗೆಯೂ ಕಡಿಮೆ ಇದೆ. ನಾವು ಹೇಳ್ತೇವಲ್ಲ, ಮೊದ್ಲೆಲ್ಲ ಎಷ್ಟು ದೊಡ್ಡ ಕಾಡು, ಈಗ ನೋಡಿದ್ರೆ ಏನು ಕಾಡೇ ಇಲ್ಲ, ಎಲ್ಲ ಕಡಿದು ಮನೆ ಮಾಡಿಬಿಟ್ಟಿದ್ದಾರೆ ಅಂತ. ಅದೇ ಮಾತನ್ನು ಪರಿಸರ ಪ್ರೇಮಿಯಾದ ಕೃಷ್ಣ ತಾನು ಹೇಳ್ತಾ ಇದ್ದಾನೆ ನೋಡಿ. ಪ್ರಕ್ಷೀಣ ತೃಣಕಾಷ್ಠಂಚ, ಇಲ್ಲಿ ಕಾಡುಗಳು ಆಮೇಲೆ ಹುಲ್ಲುಗಳು ಎಲ್ಲ ಕಡಿಮೆ ಆಗಿದೆ. ಯಾರು ಮಾಡಿದ್ದು? ಗೋಪೈರು ಮಥಿತ ಪಾದಪಂ, ಮತ್ಯಾರಿಲ್ಲ, ನಮ್ಮ ಗೋಪಾಲಕರೇ ಸೇರಿಕೊಂಡು ಆ ಗಿಡಗಳನ್ನು ಮರಗಳನ್ನೆಲ್ಲ ಕಡಿದು ಬಿಟ್ಟಿದ್ದಾರೆ. ಹಾಗಾಗಿ ಕಾಡು ನಾಶ ಆಗಿದೆ. ದ್ಯಬೀಭೂತಾನಿ ಯಾನ್ಯಸ್ಮಾನ್ ಕಾನನಾನಿ ವನಾನಿ ತಾನ್ಯಾಕಾಶ ನಿಕಾಶಾನಿ ದೃಷ್ಟಂತ್ಯದ್ಯ ಯಸಾ ಸುಖಂ. ಏನು ಮಾಡಿದ್ದಾರೆ ಇವರು? ದೊಡ್ಡ ಮರಗಳನ್ನೆಲ್ಲ ತುಂಡು ಮಾಡಿ ಹಾಕಿದ್ದಾರೆ. ಆ ದೊಡ್ಡ ಮರಗಳಿದ್ದಾಗ ತಂಪಾಗಿತ್ತು, ನೆರಳಿತ್ತು, ಕಾಡು ಕತ್ತಲೆಯಾಗಿತ್ತು. ಈಗ ದೊಡ್ಡ ಮರ ಎಲ್ಲ ಕಡಿದು ಬಿಟ್ಟಿದ್ದಾರೆ. ಹಾಗಾಗಿ ಮನಸ್ಸಿರಿ ನಾಶ ಆಗಿದೆ. ಎಲ್ಲಿ ನೀವು ಬೇಕಾದ್ರೆ ಹೋಗಿ, ಏನಾಗತ್ತೆ? ಅವ್ರು ಹೇಳ್ತಾರೆ ತಾನಿ ಆಕಾಶ ನಿಕಾಶಾನಿ, ಎಲ್ಲ ಕಡೆ ಆಕಾಶ ಕಾಣ್ತಾ ಇತ್ತು. ಹಿಂದೆ ಎಲ್ಲ ಹೇಗೆ ಕೇಳಿದ್ರೆ ಕಾಡಿನ ಒಳಗೆ ಹೋದ್ರೆ ಆಕಾಶ ಕಾಣಬಾರ್ದು, ಅಷ್ಟು ದಪ್ಪದಾದಂತಹ ಪೊದರೆಗಳು ಅಥವಾ ಎಲೆಗಳೆಲ್ಲ ಇರ್ತಾ ಇತ್ತು. ಈಗ ಹಾಗಲ್ಲ, ಕಾಡು ತೆಳುವಾಗಿ ಹೋಗಿದೆ. ಹಾಗಾಗಿ ತೆಗೆದಾಗ ಆ ಮೇಲೆ ಪೂರ್ತಿ ಆಕಾಶ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ನಷ್ಟವಾದ ಬಯಲಿನಿಂದ ಕೂಡಿದ್ದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಬಯಲು ಪ್ರದೇಶಗಳು ಅಲ್ಲಲ್ಲಿ ಕಾಣ್ತಾ ಉಂಟು. ಮೊದಲು ಮೇಲೆ ಕೆಳಗೆ ಹೋಗ್ಲಿಕ್ಕೆ ಕಷ್ಟ ಇತ್ತು, ಆದ್ರೆ ಈಗ ಹಾಗಲ್ಲ, ಬಯಲೇ ಜಾಸ್ತಿ ಆಗಿದೆ, ಮರಗಳನ್ನೆಲ್ಲ ತುಂಡು ಮಾಡಿ ಹಾಕಿದ್ದಾರೆ. ಗೋವಾಟೇಶ್ವಪಿ ಯೇ ವೃಕ್ಷಾ ಪರಿವೃತ್ತಾರ್ಗಲೇಶು ಚ ಸರ್ವೇ ಗೋಶ್ವಕ್ಷಯ ವರ್ಚಸಃ. ಇನ್ನು ಗೋವಾಟದಲ್ಲಿ ಯಾವ ಸಾಲ ವೃಕ್ಷಗಳಿತ್ತು ಅಂತ ಹೇಳ್ತಾರೆ. ಗೋವಾಟಗಳು ಅಂದ್ರೆ ದನಗಳು ಓಡಾಡುವಂತಹ ಜಾಗಗಳು, ಅಲ್ಲೆಲ್ಲ ಸಾಲ ವೃಕ್ಷಗಳಿತ್ತು. ಆದ್ರೆ ಇವತ್ತೇನಾಗಿದೆ ಗೊತ್ತಾ? ಅದೆಲ್ಲ ನಾಶ ಆಗಿದೆ, ಎಲ್ಲ ತುಂಡು ಮಾಡಿದ್ದಾರೆ. ಸಂಖ್ಯೆ ಜಾಸ್ತಿ ಆದ್ರೆ ಮತ್ತೇನು? ಇವಾಗ ನೋಡಿ, ಮನೆಗೆ ಅಡಿಗೆಗೆ ಅಂತ ಒಂದು ಹೊರೆ ಕಟ್ಟಿಗೆ ಸಾಕು ಅಂತಾದ್ರೆ ಜನ ಜಾಸ್ತಿ ಆದ್ರೆ 4 ಹೊರೆ ಬೇಕಾಗುತ್ತೆ. ಆ ಹೊರೆ ಜಾಸ್ತಿ ಆದಾಗ ಎಲ್ಲಿ ಹೋಗುತ್ತೆ? ಕಾಡಿನಿಂದ ತುಂಡು ಮಾಡಿ ಕೊಂಡೋಗ್ತಾರೆ. ಹೀಗೆ ಗೋಮಾಟದಲ್ಲಿರುವ ಸಾಲ ವೃಕ್ಷಗಳೆಲ್ಲ ನಾಶ ಆಗಿದೆ. ಚೆನ್ನಾಗಿ ಬೆಳೆದು ನಿಂತ ವೃಕ್ಷಗಳು ಅದೆಲ್ಲ ನಾಶ ಆಗಿದೆ. ಅದಕ್ಕೆ ಇನ್ನೊಂದು ಕಾರಣ ಕೊಡ್ತಾರೆ. ಸರ್ವೇ ಗೋಶ್ವಾಗ್ನಿಷುಗತಾ ಕ್ಷಯಂ ಅಕ್ಷಯ ವರ್ಚಸಃ. ಕೊಟ್ಟಿಗೆಯಲ್ಲಿ ಹಾಕಿದ ಬೆಂಕಿಯಿಂದಾಗಿ ನಾಶ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಹಟ್ಟಿಗೆ ಯಾರಾದ್ರೂ ಬೆಂಕಿ ಹಾಕಿದರೆ ಒಂದಿಷ್ಟು ತರಗಳೆಗಳು ಅದು ಇದು ಎಲ್ಲ ಸುಟ್ಟು ನಾಶ ಆಗತ್ತೆ. ಹಾಗೆ ನಾಶ ಆದದ್ರಿಂದ ಆ ಮರದಲ್ಲಿರುವಂತಹ ಎಲೆಗಳು ಕೂಡ ಒಣಗಿ ಹೋಗ್ತವೆ, ಇಲ್ಲಿರುವಂತ ಬೆಂಕಿಯು ಕೂಡ ಅದಕ್ಕೆ ತಾಗಿ ಹೋಗತ್ತೆ. ಹೀಗೆ ಅದೆಲ್ಲವೂ ಸೇರಿ
ಆ ತರಗಲಿಯಿಂದಾಗಿ ಕೆಲವು ಮರಗಳು ನಾಶ ಆಗುವಂಥದ್ದು. ನಿಮಗೆ ಅದು ಇನ್ನೂ ಅನುಭವಕ್ಕೆ ಬರಬೇಕಾಗಿದ್ರೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾಡಿಗೆ ಹೋಗ್ತಾರೆ, ಕ್ಯಾಂಪ್ ಫೈರ್ ಅಂತ ಮಾಡ್ತಾರೆ. ಆ ಕ್ಯಾಂಪ್ ಫೈರ್ ಅಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ ಬೆಂಕಿ ಹಾಕ್ತಾರೆ. ಈ ಹಾಕಿದ್ದು ಬೆಂಕಿ ಇವರು ಚಳಿಗೆ ಓಡಾಡ್ಲಿಕ್ಕೆ ಅದರ ಸುತ್ತ ಕುಣಿದಾಡ್ಲಿಕ್ಕೆ ಅಂತ. ಕೊನೆಗೆ ಆ ಬೆಂಕಿ ಜಾಸ್ತಿ ಆಗಿ ಯಾವುದಾದ್ರೂ ಮರಕ್ಕೆ ಹಿಡಿದು ಬಿಟ್ರೆ ಮರಗಳೆಲ್ಲ ನಾಶ ಆಗುತ್ತೆ. ಹಾಗೆ ಇಲ್ಲಿ ಕೂಡ ಮರಗಳು ನಾಶ ಆಗಿದ್ದಾವೆ ಈ ನಂದನದಲ್ಲಿ. ಸನ್ನಿಕೃಷ್ಟಾನಿ ಯಾನ್ಯಾಸನ್ ಕಾಷ್ಠಾನಿ ಚ ತೃಣಾನಿ ಚ ತಾನಿ ದೂರಾವಕೃಷ್ಟಾನಿ ಮಾರ್ಗಿತವ್ಯಾನಿ ಭೂಮಿಷು. ಹಾಗೆ ಯಾವ ಕಟ್ಟಿಗೆಗಳು ಉಂಟಲ್ಲ, ಕೈಗೆ ಸಿಕ್ಕುವ ಯಾವ ಕಟ್ಟಿಗೆಲ್ಲ ಉಂಟಲ್ಲ, ಅದೆಲ್ಲ ಇವತ್ತು ಸಿಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೆವು ಏನು, ತಗ್ಗಿನ ಭಾಗದಲ್ಲಿ ಇದ್ದದ್ದನ್ನೆಲ್ಲ ಕೈ ಹಿಡಿದು ಇಲ್ಲಿ ಹಣ್ಣು ಉಂಟು ತಿನ್ಬಹುದು ಅಂತ. ಈ ಗೇರು ಹಣ್ಣುಗಳನ್ನೆಲ್ಲ ನೋಡಿ ನೀವು ಮರದಲ್ಲಿ ನೋಡಿದ್ರೆ ತುದಿಯಲ್ಲಿ ಮಾವಿನ ಹಣ್ಣು, ಗೇರು ಹಣ್ಣು ಎಲ್ಲ ಇರುತ್ತೆ. ಬುಡದಲ್ಲಿ ಕೈಗೆ ಸಿಕ್ಕುವಲ್ಲಿ ಯಾವುದೂ ಇಲ್ಲ. ಯಾಕೆ ಕೇಳಿದ್ರೆ ಆಚೀಚೆ ಹೋದವರೆಲ್ಲ ಅದನ್ನು ಕೀಳೋದು ತಿನ್ನೋದು. ಹೀಗೆ ಅದನ್ನು ಕಿತ್ತು ಎಲ್ಲಿಯಾದ್ರೂ ಕಟ್ಟಿಗೆ ಸಿಕ್ಕಲಿಲ್ಲ, ಏನು ಮಾಡೋದು, ತಗ್ಗಿದ ಬಾಗಿಗಳಲ್ಲಿರುವಂತಹ ಕಟ್ಟಿಗೆಗಳನ್ನು ತುಂಡು ಮಾಡಿ ಅದನ್ನು ಕೊಂಡೋಗಿ ಒಲೆಗೆ ಹಾಕ್ತಾರೆ. ಹೀಗೆ ಹೋಗಿ ಈಗ ಕಾಡೇ ನಷ್ಟ ಆಗಿದೆ. ಈ ನಂದಗೋಕುಲದಲ್ಲಿ ಕಾಡು ಕಡಿಮೆ ಆಗಿದೆ, ಕಟ್ಟಿಗೆಗಳೆಲ್ಲ, ತೃಣಗಳಂತೂ ಇಲ್ವೇ ಇಲ್ಲ, ಹುಲ್ಲು. ಯಾಕೆ, ದನಗಳೆಲ್ಲ ದಿನ ಹೋಗಿ ತಿಂತ ಕಾಷ್ಠಾನಿ ಚ ತೃಣಾನಿ ತಾನಿ ದೂರಾವಕೃಷ್ಟಾನಿ. ಹಾಗಾಗಿ ಯಾವುಗಳಿಗೆ ಮೇವು ಬೇಕು ಅಂತಾದ್ರೆ ದನಗಳು ಗೋವುಗಳಿಗೆ ದೂರ ಜಾಗಕ್ಕೆ ಹೋಗಬೇಕಾಗತ್ತೆ. ಮೊದಲು ಸಮೃದ್ಧವಾಗಿತ್ತು, ಈಗ ದೊರಕುತ್ತಾ ಇಲ್ಲ. ಅರಣ್ಯಮಿವ ಮಲ್ಪೋದಕಂ ಅಲ್ಪವೃಕ್ಷಕಂ ನಿರಾಶ್ರಯಂ ಅನ್ವೇಷಿತವ್ಯಂ ವಿಶ್ರಾಮಂ ಧಾರಣಂ ವಿರಳದ್ರುಮಂ. ಹಾಗಾಗಿ ಈ ಅರಣ್ಯದಲ್ಲಿ ನೀರಿನ ಸೋರ್ಸು ಕಡಿಮೆ ಆಗ್ತಾ ಬಂತು. ನೋಡಿ, ಕಾಡು ನಾಶ ಆದಾಗೆ ನೀರಿನ ಒಂದು ಸೋರ್ಸ್ ಏನುಂಟು, ನೀರಿಗಿರುವಂತಹ ಒಂದು ಸ್ಥಾನ, ಮೂಲಗಳು, ಅದು ನಾಶ ಆಗತ್ತೆ. ಅದನ್ನೇ ತೋರಿಸ್ತಾ ಇದ್ದಾರೆ. ಜನ ಜಾಸ್ತಿ ಆದಾಗೆ ಕಾಡನ್ನು ಹೆಚ್ಚು ಉಪಯೋಗ ಮಾಡುವ ಸ್ವಾರ್ಥಪರರಾದದ್ರಿಂದ ಗೋಪಾಲಕರೆಲ್ಲ ಈ ಕಾಡು ನಾಶ ಆಗ್ತಾ ಬಂತು. ಇಲ್ಲಿ ನೀರಿಗೆ ಬರ್ಲಿಕ್ಕೆ ಆರಂಭ ಆಗಿದೆ, ಅಂತರ್ಜಲ ಕುಸಿದಿದೆ, ಸ್ವಲ್ಪವೇ ಮರಗಳಿಂದ ಕೂಡಿದೆ. ಹಾಗಾಗಿ ಅಲ್ಪ ಕಾಲದಲ್ಲಿ ಈ ಕಾಡು ನಾಶ ಆಗ್ಲಿಕ್ಕುಂಟು. ಆದ್ದರಿಂದ ಏನು ಮಾಡಬೇಕು ನಾವು, ಅನ್ವೇಷಿತವ್ಯಂ ವಿಶ್ರಾಮಂ. ನಮಗೆ ಉಳಿಲಿಕ್ಕೆ ಬೇಕಾದಂತ, ವಿಶ್ರಾಂತಿಗೆ ಬೇಕಾದಂತ ಜಾಗವನ್ನು ನಾವು ಹುಡುಕುತ್ತಾ ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿಯ ಸ್ಥಿತಿ ದಾರುಣಂ ವಿರಳದ್ರುಮಂ. ಮರಗಳೇ ಕಡಿಮೆ ಆದದ್ರಿಂದ ಉಳಿಲಿಕ್ಕೆ ಅದು ದಾರುಣವಾದ ಪರಿಸ್ಥಿತಿ. ನೋಡಿ, ಇದು ನಮ್ಮವರಿಗೆ ಅರ್ಥ ಆಗಬೇಕು. ಇವತ್ತು ನಗರವನ್ನು ಬೆಳೆಸ್ತಾ ಗಿಡಗಳನ್ನು ಕಡಿತಾ ಹೋಗ್ತೇವೆ, ಎಲ್ಲವನ್ನು ಕಡಿತಾ ಹೋಗ್ತೇವೆ. ಏನು ನಷ್ಟ ಆಗತ್ತೆ ಕೇಳಿದ್ರೆ, ಆಕ್ಸಿಜನ್ ನಮಗೆ ಸಿಕ್ಕೋದಿಲ್ಲ, ಪ್ರಾಣವಾಯುವೇ ಸಿಕ್ಕೋದಿಲ್ಲ. ಹಾಗಾಗಿ ಇವತ್ತು ನಾವು ಕಾಡನ್ನು ನಾಶ ಮಾಡಿದಾಗ ಸೆಕೆ ಎನ್ನುವಂಥದ್ದು ವರ್ಷದಿಂದ ವರ್ಷ ಜಾಸ್ತಿ ಆಗ್ತಾ ಹೋಗಿದೆ. ಕಾರಣ ಏನು? ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಮರಗಳನ್ನು ಕಡಿಬೇಡಿ, ಹೆಚ್ಚು ಕಡೆ ಇಲ್ಲೇ ಇರಬೇಡಿ, ಬೇರೆ ಕಡೆ ಹೋಗಿ ವಾಸ ಮಾಡುವ ಅಂತ. ಅಕರ್ಮಣ್ಯೇಷು ವೃಕ್ಷೇಷು ಸ್ಥಿತ ವಿಪ್ರಸ್ಥಿತ ದ್ವಿಜಂ ಸಂಬಂಧ ಸ್ಯಾಸ್ಯ ಮಹತೋ ಜನೋತ್ಸಾದಿತ ಪಾದಪಂ. ಇನ್ನು ಮರ ಗಿಡಗಳೆಲ್ಲ ಖಾಲಿ ಆಗ್ತಾ ಬಂದಿದೆ. ಹಾಗಾಗಿ ಹೂ ಹಣ್ಣುಗಳಿಂದ ರಹಿತವಾದಂತಹ ಕಾಡುಗಳು, ಮರಗಳು ಈಗ ಇದ್ದಾವೆ. ಹಾಗಾಗಿ ವಾಸ ಮಾಡುವ ಹಕ್ಕಿಗಳು ಕೂಡ ಅಲ್ಲಿಲ್ಲ. ನೋಡಿ, ಒಂದು ಕಾಲದಲ್ಲಿ ಎಲ್ಲ ಹಕ್ಕಿಗಳು, ಕಾಗೆಗಳು ಎಲ್ಲ ಬರ್ತಾ ಇತ್ತು. ಈಗ ಸಿಟಿ ಮಧ್ಯದಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಕೇಳಿದ್ರೆ, ಅವುಗಳಿಗೆ ತಿನ್ಲಿಕ್ಕೆ ಏನೂ ಇಲ್ಲ. ಇವತ್ತೆಲ್ಲ ಡ್ರೈನೇಜ್ ಸಿಸ್ಟಮ್ ಮಾಡ್ಲಿಕ್ಕೆ ಹೋಗಿ ಏನಿದ್ರು ಕೂಡ ಪೈಪಲ್ಲೇ ಇಲ್ಲಿಗೂ ಹೋಗಿ ಬೀಳದು. ಇಲ್ಲಿ ಬಂದ್ರೆ ಅವುಗಳಿಗೆ ಏನೂ ತಿನ್ಲಿಕ್ಕೆ ಸಿಕ್ಕೋದಿಲ್ಲ. ಹಳ್ಳಿ ಜೀವನದಲ್ಲಿ ಹಾಗೆಲ್ಲ ತಿಂದ ಅಳಿದುಳಿದ ವಸ್ತುಗಳನ್ನು ಹೊರಗೆ ಚೆಲ್ಲಿದ್ರೆ ಅವುಗಳನ್ನು ಹಕ್ಕಿಯೋ ಕಾಗೆಯೋ ಬಂದು ಹೆಕ್ಕಿ ತಿಂತಾ ಇತ್ತು. ಇವುಗಳಿಗೆ ತಿನ್ಲಿಕ್ಕೆ ಏನಿಲ್ಲ. ಹಾಗಾದ್ರೆ ಕಾಡಿನಲ್ಲಿ ಯಾಕೆ ಕೇಳಿದ್ರೆ, ಕಾಡಿನಲ್ಲಿ ಹಣ್ಣುಗಳು ಆಗ್ತಾ ಇತ್ತು. ಈ ಗೋಪಾಲಕರೇ ದಂಡು ಜಾಸ್ತಿಯಾಗಿ ಕಾಡಿಗೆ ಹೋಗಿದೆ. ಕಾಡಿಗೆ ಹೋಗಿ ಅಲ್ಲಿ ಇದ್ದದ್ದನ್ನೆಲ್ಲ ಇವರೇ ತಿಂದು ಖಾಲಿ ಮಾಡಿದ್ರೆ ಪಾಪ ಪಕ್ಷಿಗಳಿಗೆ ಏನು ಸಿಕ್ಕತ್ತೆ? ಹಾಗಾಗಿ ಹಕ್ಕಿಗಳಿಗೆ ಹಣ್ಣುಗಳು ಸಿಗ್ತಾ ಇಲ್ಲ. ವೃಕ್ಷಗಳು ಯಾಕೆ ಹೆಚ್ಚು ಹಣ್ಣು ಕೊಡ್ಲಿಲ್ಲ ಕೇಳಿದ್ರೆ, ಜನವಸತಿ ಜಾಸ್ತಿ ಆಯ್ತು, ಗಿಡ ತುಂಡು ಮಾಡಿದ್ರು, ಕಟ್ಟಿಗೆಗಿಂತ ಹಿಡ್ಕೊಂಡು ಹೋದ್ರು, ಒಂದೊಂದೇ ಗೆಲ್ಲನ್ನು ತುಂಡು ಮಾಡಿದ್ರು. ಹಾಗಾಗಿ ಹಣ್ಣು ತುಂಬುವಂತಹ ಕೆಲಸವೂ ಕಡಿಮೆ ಆಯಿತು ಗಿಡಗಳಲ್ಲಿ. ಹಾಗಾಗಿ ಹಣ್ಣು ಹಂಪಲುಗಳಿಗೆ ಸಂಬಂಧಪಟ್ಟಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳು ಕಡಿಮೆ ಆಯಿತು. ಹಾಗಾಗಿ ಈ ವನಸರಿಯಿಂದಾಗಿ ಜನರೆಲ್ಲರೂ ಕೂಡ ಬರಡಾಗಿ ಹೋಗುವಂತಹ ಪ್ರದೇಶದಲ್ಲಿ ವಾಸ ಮಾಡುವ ಹಾಗೆ ಆಗಿದೆ. ನಿರಾನಂದಂ ನಿರಾಸ್ವಾದಂ ನಿಷ್ಪ್ರಯೋಜನ ಮಾರುತಂ ನಿರ್ವಿಹಂಕಮಿದಂ ಶೂನ್ಯಂ ನಿರ್ವ್ಯಂಜನ ನಿವಾಸನಂ. ಹಾಗಾಗಿ ಈ ಕಾಡಿನಲ್ಲಿ ಬಂದ್ರೆ, ಈ ನಂದಗೋಕುಲದಲ್ಲಿ ಬಂದ್ರೆ ಯಾವ ಆನಂದವೂ ಈಗ ಸಿಗ್ತಾ ಇಲ್ಲ. ಮೊದಲೆಲ್ಲ ಸಿಗ್ತಾ ಇತ್ತು, ಈಗ ಬರ್ತಾನೆ ಇಲ್ಲ. ಇನ್ನು ಆಸ್ವಾದಕ್ಕೆ ಯೋಗ್ಯವಾದ, ತಿನ್ಲಿಕ್ಕೆ ಯೋಗ್ಯವಾದ ಯಾವ ಹಣ್ಣು ಹಂಪಲುಗಳು ಇಲ್ಲಿಲ್ಲ. ಇದ್ದದ್ದೆಲ್ಲ ಖಾಲಿಯಾಗಿ ಹೋಗಿದೆ, ಮತ್ತೆ ಬೇರೆದ್ದು ಬರ್ಲಿಕ್ಕೆ ಬಿಡ್ಲಿಲ್ಲ.
ಇನ್ನು ನಿರ್ವಿಹಂಗಂ ಇದಂ ಶೂನ್ಯಂ, ಅವರು ಹೇಳ್ತಾರೆ ಇಲ್ಲಿ ಯಾವುದೇ ಗಾಳಿಯಲ್ಲಿ ಸೌಖ್ಯ ಇಲ್ಲ. ಏನು ನಾವು ಹೇಳ್ತೇವೆ, ಗಾಳಿಯಲ್ಲಿ ನೀರಿನ ಅಂಶ ಇರಬೇಕು, ಉಪ್ಪಿನಂಶ ಕಡಿಮೆ ಇರತ್ತೆ. ಆದ್ರೆ ಇಲ್ಲಿ ಯಾವುದೂ ಇಲ್ಲ. ಯಾಕೆ? ಗಾಳಿಯಲ್ಲಿಯೂ ಕೂಡ ಸತ್ವ ಇಲ್ಲ. ಗಿಡ ಮರಗಳಿದ್ದಾಗ ಅಲ್ಲಿಂದ ಬಂದ ಗಾಳಿಯಲ್ಲಿ ಸತ್ವ ಇರತ್ತೆ. ಹೂವಿನ ಗಿಡದಿಂದ ಬಂದ್ರೆ ಆ ಪರಿಮಳ ಇರತ್ತೆ. ನೀರಿನ ಹತ್ರ ಇದ್ದದ್ದು ಗಾಳಿ ಬಂದ್ರೆ ಅದು ತಂಪಾಗಿರತ್ತೆ. ಆದ್ರೆ ಇದು ಯಾವುದೂ ಇಲ್ಲ. ಹಾಗಾಗಿ ಈ ಪ್ರದೇಶವನ್ನು ನಾವು ಬಿಟ್ಟು ಬೇರೆ ಹೋಗೋಣ. ಕೃಷ್ಣ ಹೇಳ್ತಾನೆ, ಇಷ್ಟು ಮಾತ್ರ ಅಲ್ಲ, ಪಕ್ಷಿಗಳ ಕಲರವವೇ ಇಲ್ಲ. ನಿರ್ವ್ಯಂಜನ ವಿಭಾಷಣಂ, ಊಟ ಮಾಡುವ ಅಂತ ಕೇಳಿದ್ರೆ ಅದರಲ್ಲಿ ಸೊಗಸಿಲ್ಲ, ರುಚಿ ಇಲ್ಲ. ಹಕ್ಕಿ ಕೇಳುವ ಕೇಳಿದ್ರೆ ಒಳ್ಳೆ ಕಲರವ ಇಲ್ಲ. ಕಾಡಿನಲ್ಲಿ ಇದ್ದವರಿಗೆ ಗೊತ್ತು, ಹಳ್ಳಿಯಲ್ಲಿದ್ರೆ ಒಳ್ಳೆ ಶಬ್ದಗಳು, ಆ ಜೀರುಂಡೆಗಳು ಶಬ್ದ ಮಾಡುವಂಥದ್ದನ್ನೆಲ್ಲ ನೋಡ್ತೇವೆ ನಾವು. ಆದ್ರೆ ಇಲ್ಲಿ ಅದು ಯಾವುದೂ ಇಲ್ಲ. ಅದು ಇಲ್ಲದೆ ಇದ್ದು ಮತ್ತೇನು ಹೇಳ್ತಾರೆ ಕೇಳಿದ್ರೆ, ಇಲ್ಲಿ ನಿರ್ವ್ಯಂಜನ ವಿವಾಸನಂ, ಊಟ ಮಾಡುವುದರಲ್ಲಿಯೂ ಸತ್ವ ಇಲ್ಲ ಅಂತ ನೋಡಿ. ವ್ಯಂಜನಗಳು, ಈಗ ಹಾಲು ಮೊಸರು ಬೆಣ್ಣೆ ಅದು ಯಾವಾಗ ರುಚಿ ಕೊಡತ್ತೆ. ನಾವು ಇವತ್ತು ಒಂದು ಪಂಚಗವ್ಯ ಮಾಡಬೇಕಾದ್ರೆ ಒಂದು ದನವನ್ನು ತಂದು ದನದಂತ ಕೇಳಿದ್ರೆ ಅದೂ ಇಲ್ಲ. ಮತ್ತೆ ಗೋಮೂತ್ರ ಗೋಮಯವನ್ನೆಲ್ಲ ಇಟ್ಕೊಂಡು ಪಂಚಗವ್ಯ ಅಂತ ಮಾಡ್ತೇವೆ. ಆ ಗೋಮೂತ್ರವು ಸಿಕ್ಕೋದಿಲ್ಲ, ಫ್ರೆಶ್ ಸಿಕ್ಕೋದಿಲ್ಲ. ಮತ್ತೆ ಗೋಮೂತ್ರ ಅರ್ಕ ಅಂತ ಬರುತ್ತೆ ಈಗ ಮಾರ್ಕೆಟಲ್ಲಿ, ಅದನ್ನ ಇಡ್ತಾರೆ. ಆಮೇಲೆ ಎಷ್ಟೋ ಕಡೆಗೆ ಹೋದ್ರೆ ಸೆಗಣಿ ಕೊಟ್ಟು ಇದರಲ್ಲಿ ಗೋಮೂತ್ರ ಮಾಡಿ ಹೇಳ್ತಾರೆ. ಸೆಗಣಿ ಕಳಸಿದ್ರೆ ಅದು ಸೆಗಣಿ ನೀರಾಗ್ತದೆ ಹೊರತು ಗೋಮೂತ್ರ ಆಗೋದಿಲ್ಲ. ಮೂತ್ರದ್ವಾರವೇ ಬೇರೆ, ಮಲದ್ವಾರವೇ ಬೇಡ. ಆದ್ರೆ ಕರ್ಮಾಂಗಗಳಲ್ಲಿ ಎಲ್ಲ ನಾವು ಏನು ಮಾಡ್ತೇವೆ ಕೇಳಿದ್ರೆ ಎಲ್ಲ ಸೆಗಣಿ ಕೊಟ್ಟು ಇದರಲ್ಲಿ ಸುಧಾರಿಸಿ ಅಂತ ಹೇಳ್ತೇವೆ. ಅಂತ ಕಾಲಘಟ್ಟದಲ್ಲಿ ಇದ್ದೇವೆ. ಒಂದು ದನ ಅದು ಹೇಗಿರ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಕಪ್ಪು ದನದ ಹಾಲಾಗಬೇಕು. ಒಂದೇ ದನದ ಹಾಲು ಮೊಸರು ಬೆಣ್ಣೆ ಅಲ್ಲ, ಬೇರೆ ಬೇರೆ ಬಣ್ಣದ ದನಗಳಿಂದ ಬೇರೆ ಬೇರೆ. ಆ ದನಗಳು ಹೇಗಿರಬೇಕು? ಕಟ್ಟಿ ಹಾಕಿದ ದನಗಳಲ್ಲ. ಮತ್ತೆ ಅಂಬ ಅಂತ ಹೇಳಬೇಕು, ಗಂಗೆ ತೊಗಲು ಮತ್ತೆ ಕೋಡು ಇರಬೇಕು. ಹಾಗಾಗಿ ಅಂಥದ್ದಕ್ಕೆ ದನ ಅಂತ ಕರಿತೇವೆ. ಈಗ ಇರುವಂಥದ್ದು ಜರ್ಸಿ ಹಾಲ್ಸ್ಟೀನ್ ಎಲ್ಲ ಉಂಟಲ್ಲ, ಅದೆಲ್ಲ ದನ ಅಲ್ಲ, ಅದು ಹಂದಿಯ ಲಸಿಕೆಯಿಂದ ಕಸಿ ಮಾಡಿದಂತಹ ದನಗಳು. ಹಾಗಾಗಿ ಯಾವ ದೇಸಿ ದನಗಳುಂಟು ಅವುಗಳ ತುಪ್ಪಕ್ಕೆ ನೋಡಿ ನೀವು, ಬೇರೆ ತುಪ್ಪವನ್ನು ನೋಡಿ, ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತದೆ. ಮಜ್ಜಿಗೆ ಮಾಡಿದ್ರೆ ಇರ್ಬೋದು, ಹಾಲು ಮಾಡಿದ್ರೆ ಇರ್ಬೋದು. ಹಾಗೆ ಅಂತಹ ಕರುಗಳು ಹೇಗೆ ಅಷ್ಟು ಸತ್ವವನ್ನು ಕೊಡ್ತವೆ ಕೇಳಿದ್ರೆ, ಅವುಗಳು ಅಲ್ಲಿ ಕಾಡಿನಲ್ಲಿ ಹೋಗಿ ಅಲ್ಲಿದ್ದಂತಹ ಹುಲ್ಲನ್ನು ಅಥವಾ ಔಷಧೀಯ ಗಿಡಗಳನ್ನು ತಿನ್ನೋದ್ರಿಂದ ಅದರದ್ದು ಪ್ರಭಾವ ಹಾಲಿಗೆ ಬರುತ್ತೆ. ಆ ಹಾಲಲ್ಲಿದ್ದ ಪ್ರಭಾವವೇ ಮೊಸರಿಗೆ ಬೆಣ್ಣೆಗೆ ಆಗಿ ಕೊನೆಗೆ ತುಪ್ಪಕ್ಕೆ ಬರುವಂಥದ್ದು. ಹಾಗಾಗಿ ಆ ದೇಸಿ ದನದ ತುಪ್ಪಕ್ಕೆ ಬಹಳ ಮೌಲ್ಯವನ್ನು ಇವತ್ತು ವಿಧಿಸ್ತಾ ಇದ್ದಾರೆ. ಹಾಗಾದ್ರೆ ಅಂತಹ ಸತ್ವವೇ ಕಳೆದು ಹೋಗಿದೆ. ಯಾಕೆ? ಕಾಡು ನಷ್ಟ ಆಯಿತು, ಹುಲ್ಲು ಸಿಗ್ತಾ ಇಲ್ಲ, ನೀರಿನ ಏನೊಂದು ಮೂಲಗಳು ಅದು ಕಡಿಮೆ ಆಗಿ ಹೋಯಿತು. ಹಾಗಾಗಿ ಇದು ಕಡಿಮೆ ಆದದ್ರಿಂದ ಆ ಹಾಲಿನಲ್ಲಿಯೂ ಮೊಸರಿನಲ್ಲಿಯೂ ರುಚಿ ಇಲ್ಲ. ನಮಗೆ ಅದು ಅನಿಸೋದೇ ಇಲ್ಲ. ಯಾಕೆ ಹೇಳಿ? ಯಾವಾಗಲೂ ನೀರಸವಾದ ಪದಾರ್ಥಗಳನ್ನೇ ತಗೊಳ್ಳೋದು. ನಮಗೆ ಇವತ್ತು ಏನು ಪ್ಯಾಕೆಟ್ ಹಾಲು ಕುಡಿದು ಒರಿಜಿನಲ್ ಹಾಲು ದನ ಬಂತಂದ್ರೆ ಇದು ಸರಿ ಇಲ್ಲ, ಇದರಲ್ಲಿ ಸ್ಮೆಲ್ ಇಲ್ಲ, ಇದು ಸರಿಯಲ್ಲ ಅಂತ ಹೇಳ್ತೇವೆ. ನಮಗೆ ಅದೇ ಅಶ್ವತ್ಥಾಮನಾಗೆ ಆಗಿ ಹೋಗಿದ್ದೇವೆ ನಾವು. ಹಿಟ್ಟಿನ ಹಾಲನ್ನೇ ಹಾಲು ಅಂತ ಕುಡಿತಾ ಇದ್ದೇವೆ. ಹಾಗಾಗಿ ನೋಡಿ ಎಷ್ಟೆಲ್ಲ ಅವರು ಗಮನಿಸಿದ್ದಾರೆ ಗ್ರಂಥಕಾರರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ವಿಕ್ರೀಯಮಾಣೈ ಕಾಷ್ಟೈಶ್ಚ ಶಾಕೈಶ್ಚ ವನಸಂಭವೈ ಉಚ್ಛಿನ್ನ ಸಂಚಯ ತೃಣೋ ಘೋಷೋಯಂ ನಗರಾಯತೆ. ಇನ್ನು ವಿಕ್ರೀಯಮಾಣೈ ಕಾಷ್ಟೈಶ್ಚ, ಕಟ್ಟಿಗೆ ಮಾರಿ ಬದುಕುವವರು ಜಾಸ್ತಿ ಆದರೂ. ಹಿಂದೆ ಎಲ್ಲ ಹೇಗಿತ್ತು ಕೇಳಿದ್ರೆ, ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆಯನ್ನು ತುಂಡು ಮಾಡೋದು. ಆ ಕಟ್ಟಿಗೆಯನ್ನು ತುಂಡು ಮಾಡಬೇಕಾದ್ರೂ ಕೂಡ ಗಿಡಗಳಿಗೆ ನೋವಾಗದ ಹಾಗೆ ಕಟ್ಟಿಗೆಗಳನ್ನು ತುಂಡು ಮಾಡಬೇಕು. ಒಂದು ಕಟ್ಟಿಗೆ ತಗೊಳ್ಬೇಕಾದ್ರೂ ಗಿಡಕ್ಕೆ ನಮಸ್ಕಾರ ಮಾಡಿ ಒಣಗಿದ ಕಟ್ಟಿಗೆಯನ್ನು ತುಂಡು ಮಾಡಬೇಕು. ಈಗಲ್ಲ ಹಸಿ ಹಸಿ ಹಿಡ್ಕೊಂಡು ಬರ್ತೇವೆ. ಆ ಗಿಡಕ್ಕೆ ಎಷ್ಟು ನೋವಾಗತ್ತೆ ಎನ್ನುವಂಥ ಭಾವನೆಯೂ ನಮಗೆ ಇಲ್ಲ. ಹೀಗೆ ಕಟ್ಟಿಗೆಯನ್ನು ತುಂಡು ಮಾಡಿ ಮಾರ್ಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಮಾರ್ಲಿಕ್ಕೆ ಅಂತ ಶುರು ಮಾಡಿದ್ರಲ್ಲ, ಕಾಡು ನಾಶ ಆಗ್ಲಿಕ್ಕೆ ಶುರುವಾಯಿತು. ಇನ್ನು ವನ್ಯ ಪದಾರ್ಥಗಳು, ಶಾಕೈಶ್ಚ ವನ ಸಂಭವೈಹಿ, ಕಾಡಿನಲ್ಲಿ ಬೆಳೆದಂತಹ ಯಾವ ತರಕಾರಿಗಳು ಇರ್ಬೋದು ಅಥವಾ ಹಣ್ಣು ಹಂಪಲು ಇರ್ಬೋದು, ಅವುಗಳನ್ನು ಅವರ ಉಪಯೋಗಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ಈಗ ಗ್ಲೋಬಲೈಸ್ ಆಯ್ತಾ ಇಲ್ವಾ? ಏನು ಮಾಡಿತು? ಇಲ್ಲೆಲ್ಲ ಬೆಳೆದದ್ದನ್ನೆಲ್ಲ ಕಳೆದು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿಗೋ ಕೊಂಡು ಮಾರ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಏನಾಯ್ತು ಕೇಳಿದ್ರೆ ಕಾಡು ನಷ್ಟ ಆಯಿತು. ಹೀಗೆ ಶಾಕೈಶ್ಚ, ಸ್ವಾರ್ಥಿಗಳಾಗಿ ಅಧಿಕವಾಗಿ ಆ ವಸ್ತುಗಳನ್ನು ಸ್ವೀಕಾರ ಮಾಡಿದ್ರಿಂದ ಹೀಗೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಚ್ಛಿನ್ನ ಸಂಚಯ ತೃಣಃ, ಈಗ ಹುಲ್ಲು ಬೆಳೀತದೆ, ಹುಲ್ಲು ಬೆಳೆದಾಗ ದನ ಬಂದು ಮೇಯ್ತದೆ. ಯಾವಾಗಲೂ ಮೇಯದಲ್ಲೇ ಮೇದ್ರೆ ಮತ್ತೆ ಅಲ್ಲಿ ಬರೋದು ಎಲ್ಲಿಗೆ ಅಂತ ಹೇಳ್ತಾರೆ. ಉಚ್ಛಿನ್ನ ಸಂಚಯ ತೃಣಃ,
ಹಾಗಾಗಿ ಇಲ್ಲಿ ಹುಲ್ಲೇ ಇಲ್ಲ, ಹುಲ್ಲುಗಾವಲಿನಲ್ಲಿ ಬೇಕಾದಂತಹ ಹುಲ್ಲು ಇಲ್ಲ. ಅದು ಮಾತ್ರ ಅಲ್ಲ, ಈ ದನಗಳು ಮನುಷ್ಯರು ಆಚೆ ಈಚೆ ಓಡಾಡಿದ್ರೆ, ಕಾಡಿನಲ್ಲಿ ಸಂಚಾರ ಮಾಡೋದು ಜಾಸ್ತಿ ಆದ್ರೆ ಹುಲ್ಲು ಬೆಳೆಯೋದಾದ್ರೂ ಹೇಗೆ? ಹಾಗಾಗಿ ಸ್ವಾರ್ಥಿಗಳಾದ ಜನರಿಂದಾಗಿ ಹುಲ್ಲುಗಾವಲು ನಾಶ ಆಗಿದೆ. ನಾಶ ಆಗಿ ಘೋಷೋಯಂ, ಘೋಷ ಅಂದ್ರೆ ಹಳ್ಳಿ, ಈ ಹಳ್ಳಿ ಏನಾಯ್ತು ಕೇಳಿದ್ರೆ ನಗರಾಯತೆ, ಪೇಟೆ ಆಯಿತು. ಇವತ್ತು ನೋಡಿ, ಹಳ್ಳಿ ಅಂತ ಹೇಳಿದ್ರೆ ಕಾಡು ಗೀಡು ಎಲ್ಲ ಇದ್ದು ಜನಸಂಖ್ಯೆ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಆಯ್ತು, ಕಾಡು ನಷ್ಟ ಆಯ್ತು, ಪೇಟೆ ಬೆಳೆಯಿತು. ಹಾಗಾಗಿ ಹೇಳ್ತಾರೆ ಘೋಷೋಯಂ ನಗರಾಯತೆ, ಈ ಹಳ್ಳಿ ಹೋಗಿ ಪೇಟೆ ಆಗಿದೆ. ಶೈಲಾನಾಂ ಭೂಷಣಂ ಘೋಷಃ, ಘೋಷಾಣಂ ಭೂಷಣಂ ಮನಂ, ತಸ್ಮಾದ್ ಅನ್ಯದ್ವನಂ ಯಾಮಃ ಪ್ರತ್ಯಗ್ರಯ ವಸೇಂಧನಂ. ಹಾಗಾಗಿ ಹೇಳ್ತಾರೆ, ಹಾಗಾದ್ರೆ ಹೇಗೆ ಹಳ್ಳಿ ಅಂದ್ರೆ ಏನು ಅಂತ ಹೇಳ್ತಾರೆ. ಶೈಲಾನಂ ಭೂಷಣಂ ಘೋಷಃ, ಹಳ್ಳಿಗಳಿಗೆ ಭೂಷಣ ಯಾವುದು, ಯಾವುದು ಚಂದ ಹಳ್ಳಿ ಅಂತ ಕೇಳಿದ್ರೆ ಆಗ ಹೇಳ್ತಾರೆ ಬೆಟ್ಟಗಳು, ಗುಡ್ಡ ಬೆಟ್ಟಗಳೇ ನಿಜವಾಗಿ ಇದ್ದಾಗ ಹಳ್ಳಿಗೆ ಒಂದು ಪ್ರಾಧಾನ್ಯತೆ. ಇವಾಗ ಏನು ಮಾಡ್ತೇವೆ ನಾವು, JCB ಎಲ್ಲ ಬಂತೋ ಇಲ್ವೋ, ಎಲ್ಲವನ್ನು ತೆಗೆದೆವು, ಲೆವೆಲ್ ಅಂತ ಮಾಡ್ಲಿಕ್ಕೆ ಹೊರಟಿವಿ. ಹಾಗಾಗಿ ಈ ಬೆಟ್ಟ ಗುಡ್ಡಗಳು ನಾಶ ಆಗ್ಲಿಕ್ಕೆ ಆರಂಭ ಆಯಿತು, ಅದು ಪೇಟೆ ಆಗ್ಲಿಕ್ಕೆ ಆಯಿತು. ಹಾಗಾಗಿ ಇದು ಹಳ್ಳಿ ಅಲ್ಲ. ಹಾಗಾಗಿ ನಂದಗೋಕುಲದಲ್ಲಿ ಉಳಿಯುವುದು ಬೇಡ, ಬೇರೆ ಕಡೆಗೆ ಹೋಗೋಣ. ಕೃಷ್ಣ ಬಲರಾಮನಿಗೆ ಹೇಳ್ತಾ ಇದ್ದಾನೆ, ಆಯ್ತಪ್ಪ, ಬೆಟ್ಟಗಳಿದ್ರೇನೆ ಹಳ್ಳಿಗೆ ಭೂಷಣ, ಹಳ್ಳಿಗಳಿಗೆ ಕಾಡೇ ಭೂಷಣ ಅಂತ ಹೇಳ್ತಾರೆ. ಹಳ್ಳಿಗಳು ಅಂತ ಕೇಳಿದ್ರೆ ಅಲ್ಲಿ ಹಸಿರು ಇರಬೇಕು, ಹೊಲ ಗದ್ದೆಗಳು, ಕಾಡುಗಳು, ಅಥವಾ ನೀವೇನು ಪಾಡಿ ಅಂತ ಹೇಳ್ತಾರೆ, ಅದಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ. ಆದ್ದರಿಂದ ನಾವು ಇಲ್ಲಿ ಎಲ್ಲ ನಷ್ಟ ಆದದ್ರಿಂದ ಬೇರೆ ಕಡೆಗೆ ತೆರಳೋಣ ಹೇಳ್ತಾ ಇದ್ದಾರೆ. ಯಥೇಷ್ಟವಾಗಿ ಹುಲ್ಲು ಮರ ಗಿಡಗಳಿರುವಂತ ಪ್ರದೇಶಕ್ಕೆ ನಾವು ಸಾಗೋಣ ಅಂತ ಹೇಳ್ತಾರೆ. ನಮ್ದು ಉಲ್ಟ, ಏನು ಈ ಕಾಡು ಗೆಡು ಎಲ್ಲ ಇದ್ರೆ ಬೇಡ, ಎಲ್ಲಿ ಪೇಟೆ ಅಲ್ಲ ಇಷ್ಟಿಷ್ಟು ದೂರಕ್ಕೆ ಅಂಗಡಿಗೆ ಏನು ಹೋಗುದು. ನೋಡಿ, ಕೆಲವರೆಲ್ಲ ಕೇಳೋದು ಅಂತುಂಟು, ಅಲ್ಲ ಏನಾದ್ರೂ ಆದ್ರೆ ಪಾಪ, ಏನಾದ್ರೂ ಆದ್ರೆ ಏನಾಗತ್ತೆ, ಏನೂ ಆಗೋದಿಲ್ಲ ಅಂತ ಹಳ್ಳಿಯಲ್ಲಿ ಇದ್ದೇ 10-12 ಹೆತ್ತವರು ಎಲ್ಲಿಗೂ ಹೋಗ್ಲಿಲ್ಲ. ಈಗ ಪೇಟೆ ಮಧ್ಯದಲ್ಲಿ ಇದ್ರೂ ಕೂಡ ಕ್ಷಣಿಕದಲ್ಲಿ ಅಂಗಡಿಗೆ ಹೋಗ್ತೇವೆ ಅಥವಾ ಕ್ಷಣಿಕದಲ್ಲಿ ಹಾಸ್ಪಿಟಲ್ ಹೋಗ್ತೇವೆ, ಆದರೆ ನಾರ್ಮಲ್ ಡೆಲಿವರಿ ಇಲ್ವೇ ಇಲ್ಲ. ಯಾಕೆ ಕೇಳಿದ್ರೆ ಕಾರಣ ಎಲ್ಲ ನಮ್ದು ಯಾಂತ್ರೀಕೃತ ಜೀವನ ಆಗಿದೆ. ಇದನ್ನು ಆ ಕಾಲದಲ್ಲಿಯೇ ಕೃಷ್ಣ ಹೇಳಿದ್ದಾನೆ. ನೋಡಿ, ಹೇಳಿದಾನೆಂದ್ರೆ ನಮ್ಮನ್ನು ಕುರಿತೇ ಹೇಳಿದ್ದವ. ಹಾಗಾಗಿ ಹೇಳ್ತಾನೆ, ತಸ್ಮಾದ್ ಅನ್ಯಾನ್ ವನಂ ಯಾಮಃ, ಬೇರೆ ಕಾಡಿಗೆ ಹೋಗುವ, ಅಲ್ಲಿ ಯಥೇಷ್ಟವಾಗಿ ಹುಲ್ಲು ಮರ ಗಿಡಗಳು ಇರ್ತಾವೆ. ಇಚ್ಛಂತಿ ಅನುಪಭುಕ್ತಾನಿ ಭೋಕ್ತುಂ ಗಾವಸ್ತೃಡಾನಿ ಚ, ತಸ್ಮಾದ್ ವನಂ ನವತೃಣಂ ಗಚ್ಚಂತು ಧನಿನೋ ವ್ರಜಾತ್. ನಮ್ಮ ಹಳ್ಳಿಗಳು, ನಮ್ಮ ಹಸುಗಳಿಗೂ ಹಾಗೆ ಆಗಿದೆ. ಏನಾಗಿದೆ, ಎಲ್ಲಿ ಹೊರಗೆ ಸಮೃದ್ಧವಾದ ಹುಲ್ಲು ಇಲ್ವೋ ಅಲ್ಲಿ ಅವುಗಳಿಗೆ ಹೊಟ್ಟೆ ತುಂಬುವುದಿಲ್ಲ. ಅವುಗಳು ಕಾಯ್ತಾ ಇದ್ದಾವೆ. ಯಾಕೆ ಗೊತ್ತಾಗತ್ತೆ, ಯಾವಾಗ್ಲೂ ಬಿಟ್ಟಲ್ಲೇ ಬಿಟ್ಟಿದ್ರೆ ಇಲ್ಲ, ಒಂದು ಸಲ ನೀವು ಬೇಲಿಯನ್ನು ಬಿಟ್ಟು ಬಿಡಿ, ಅದು ದೂರ 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 ಓಡ್ತಾವೆ. ಯಾಕೆ ಹೋಗ್ತಾವೆ ಕೇಳಿದ್ರೆ ಅವುಗಳಿಗೆ ಹುಲ್ಲು ಬೇಕಾಗಿದೆ. ಹಾಗಾಗಿ ಆ ಹಸುಗಳು ಎಲ್ಲಿಯೂ ಸಮೃದ್ಧವಾದ ಹುಲ್ಲಿಲ್ಲ ಅಂತ ಆದದ್ರಿಂದ ಸಮೃದ್ಧವಾದ ಹುಲ್ಲನ್ನು ಮೇಯ್ಲಿಕ್ಕೆ ಅವುಗಳು ತವಕಿಸ್ತಾ ಇದ್ದಾವೆ. ತಸ್ಮಾತ್ ವನಂ ನವತೃಣಂ ಗಚ್ಚಂತು, ಆದ್ದರಿಂದ ಹೊಸದಾಗಿ ಹುಲ್ಲುಗಾವಲು ಇರುವಂತಹ ಜಾಗಕ್ಕೆ ನಾವು ಹೋಗುವ. ಈ ಶ್ರೀಮಂತವಾದಂತಹ ನಂದಗೋಕುಲ ಇವತ್ತು ಬರುಡಾಗುತ್ತಾ ಬಂದಿದೆ. ಹಾಗಾಗಿ ಇದನ್ನು ಬಿಟ್ಟು ಇನ್ನೊಂದಿಷ್ಟು ಒಳ್ಳೆಯ ಜಾಗಕ್ಕೆ ನಾವು ತೆರಳುವ. ಅದ್ವಾರ ಬಂಧಾಭರಣಾನ ಗೃಹ ಕ್ಷೇತ್ರಿಣಸ್ತಥಾ ಪ್ರಶಸ್ತ ವೈ ವ್ರಜಾಲೋಕೆ ಯಥಾ ವೈ ಚಕ್ರಚಾರಿಣ. ಇನ್ನು ಹೇಳ್ತಾರೆ, ಆದ್ರೆ ಈಗಲೇ ನೋಡಿ ಕೃಷ್ಣ ಹೇಳ್ತಾನೆ, ಒಂದು ವೇಳೆ ನಾವು ಈ ನಂದಗೋಕುಲವನ್ನು ಬಿಟ್ಟು ಇನ್ನೊಂದು ಕಡೆಗೆ ತೆರಳಿದ್ರೆ ಅಂತ ಅಂದ್ರೆ ಮುಂದೆ ಬೃಂದಾವನಕ್ಕೆ ಹೋಗುವಂತ ವಿಚಾರವನ್ನು ಹೇಳ್ತಾನೆ. ಹಾಗಾಗಿ ಅಲ್ಲಿ ಎಲ್ಲಿ ಆದ್ರೂ ಹೋದ್ರೆ ಅದ್ವಾರ ಬಂಧಾವರಣ ನಗೃಹ ಕ್ಷೇತ್ರಿಣಸ್ತತ ಅಂತ, ಮುಂದಿನ ನಾವು ಯಾವ ಪ್ರದೇಶಕ್ಕೆ ಹೋಗ್ತೇವಲ್ಲ ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಬಾರದು. ನಾವು ಗೋಪಾಲಕರು, ದನಗಳು, ಪ್ರಕೃತಿ ಇದು ಮುಖ್ಯ. ನಾವು ಒಬ್ರು ಇಳುವುದಕ್ಕೋಸ್ಕರ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡ್ತೇವೆ. ಆಲೋಚನೆ ಮಾಡಿ, ದೊಡ್ಡ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಮರಗಳನ್ನು ನಾವು ಕಡ್ದು ಹಾಕಿದ್ದೇವೆ ಅಂತ ಆಲೋಚನೆ ಮಾಡಿ. ಹಾಗಾಗಿ ಅಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಬಾರದು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಹೇಳ್ತಾರೆ, ಆ ದ್ವಾರವೇ ಇಲ್ಲದೆ ಇರುವ ಗುಡಿಸಲಲ್ಲಿ ವಾಸ ಮಾಡಬೇಕು ನಾವು, ಮನೆಗೆ ಬಾಗಿಲಿಡಬಾರದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಯಾಕೆ, ನೀವು ಬಾಗಿಲು ಹಾಕಿ ಒಳಗೆ ಮಲಗಿದ್ರೆ ದನಗಳಿಗೆ ಯಾರ ಗತಿ? ಹಾಗಾದ್ರೆ ನಾವು ನಮ್ಮವರ ಒಂದಿಗೆ ಹೊರಗಡೆಯೇ ಮಲಗಬೇಕು. ನೋಡಿ, ಹಿಂದಿನ ಕಾಲದಲ್ಲಿದ್ದ ವ್ಯವಸ್ಥೆಗಳೇ ಹಾಗೆ. ಮನೆಯಲ್ಲಿ ಚಾವಡಿ, ಮನೆಯ ಹೊರಗಡೆ ಮಾತ್ರ ಒಂದು ಬಾಗಿಲು,
ಆಮೇಲೆ ಚಾವಡಿಗಳಲ್ಲಿ ಮಕ್ಕಳು ಶಾಲೆಯಿಂದ ಬಂದು ಅಲ್ಲೇ ಚೀಲವನ್ನಿಟ್ಟು ಓದ್ತಾರೆ. ಎಲ್ಲಿ ಓದ್ತಾರೆ? ಬಂದ ಬಂಧುಗಳ ಎದುರುಗಡೆ ಅಥವಾ ಮನೆಯ ತಂದೆ ತಾಯಿಗಳ ಮುಂದೆನೇ ಅವರು ಅಧ್ಯಯನ ಮಾಡಬೇಕು. ಈಗ ಹಾಗಲ್ಲ, ಅವರಿಗೊಂದು ಕೋಣೆ ಅಂತ ಕೊಡ್ತೇವೆ. ಇದು ಅವನಿಗೆ ಕೋಣೆ, ಇದು ಇವನಿಗೆ ಕೋಣೆ ಅಂತ. ಕೋಣೆ ಒಳಗೆ ಹೋಗಿ ಪುಸ್ತಕ ಬಿಡಿಸಿಕೊಂಡದ್ದು ಹೌದು, ಆದ್ರೆ ಏನು ಮಾಡಿದ್ರು ಅಂದ್ರೆ ಗೊತ್ತಿಲ್ಲ. ಅಂತಹ ಪರಿಸ್ಥಿತಿ ಬರುತ್ತೆ. ಯಾವದ್ದು ಇದರಲ್ಲಿ ಏನನ್ನು ನೋಡ್ತಾರೋ ಅವರದ್ದು ಏನು ಆಕ್ಟಿವಿಟೀಸ್ ಆಗ್ತಾ ಗೊತ್ತಿಲ್ಲದ ಪರಿಸ್ಥಿತಿ ಬರುತ್ತೆ. ಹಾಗಲ್ಲ, ಹಿಂದೆ ಎಲ್ಲ ಹೇಳಿದ್ರೆ ಮನೆಯ ಚಾವಡಿಯಲ್ಲಿ ಓದುವುದು, ಮನೆಯ ಚಾವಡಿಯಲ್ಲೇ ಮಲಗುವುದು, ಎಲ್ಲರೂ ಒಟ್ಟಿಗೆ ಮಲಗುವಂಥದ್ದು. ಹೀಗೆ ಒಂದು ಸಮೂಹ ಜೀವನವನ್ನು ಕಲಿಸಿಕೊಡ್ತಾ ಇದ್ರು ಕೃಷ್ಣ. ಅದನ್ನೇ ಹೇಳ್ತಾ ಇದ್ದಾನೆ. ಹಾಗಾಗಿ ನೀವು ಮನೆಗೆ ಗುಡಿಸಲಿಗೆಲ್ಲ ಹೆಚ್ಚು ಬಾಗಿಲುಗಳನ್ನು ಮಾಡಬಾರದು. ಇದು ಗೃಹಸ್ಥರಿಗೆ ಇರುವಂತ ಪ್ರಶಸ್ತಾವೈ ಬ್ರಜಾಲೋಕೆ ಯಥಾವೈ ಚಕ್ರಚಾರಿಣ. ಒಟ್ಟಿನಲ್ಲಿ ಏನ್ ಕಡೆ ಗೃಹಸ್ಥರಿಗೆ ಇದೇ ನಿಯಮ. ನಾವು ಸಂಚರಿಸುವ, ನಾವು ವಾಸಿಸುವ ಮನೆ ಉಂಟಲ್ಲ, ಅದು ಗೋವುಗಳಿಗೆ ಪ್ರಶಸ್ತವಾಗಿರಬೇಕೇ ಹೊರತು ನಮಗೆ ಪ್ರಶಸ್ತ ಅಲ್ಲ. ಹಾಗಾಗಿ ನೋಡಿ, ಮನೆ ಒಕ್ಕಲಾಗುವಾಗ ಯಾಕೆ ದನ ಹಿಡ್ಕೊಂಡು ಹೋಗೋದು ಅಂದ್ರೆ, ದನಗಳು ವಾಸಿಸುವಂತ ಗೋಷ್ಠದಲ್ಲಿ ಹಟ್ಟಿಗಳು, ಅವುಗಳ ಜೊತೆಗೆ ನಾವು ಮಲಗುವವರಾಗಬೇಕು. ಹಾಗಾಗಿ ಮನೆಯಲ್ಲಿ ನಮ್ಮ ಸಂಪತ್ತಾದ ದನವನ್ನು ಮೊದಲು ಕೊಡ್ಕೊಂಡು ಹೋಗ್ಬೇಕು. ಈಗ ಬಾಡಿಗೆ ದನವನ್ನು ಹಿಡ್ಕೊಂಡು ಬಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ನಾವು ದನ ಸಾಕಬೇಕು, ನಮ್ಮ ದನವನ್ನು ಮುಂದೆ ಕೊಂಡೋಗಬೇಕು, ಅದರ ಹಿಂದೆ ನಾವು ಹೋಗಬೇಕು. ಅದು ಬಿಟ್ಟು ಇವತ್ತು ಎಂತ ಫ್ಲಾಟ್ಗಳಲ್ಲೆಲ್ಲ ಇದ್ದದ್ರಿಂದ ಮತ್ತೆ ಕೊನೆಗೆ ಬೆಳ್ಳಿಯ ದನವನ್ನು ಮಾಡಿ ಸುಮ್ಮನೆ ಅದು ಹೋಗ್ತದೆ ಬರ್ತದೆ ಅಂತ ಆಗಿ ಹೋಗಿದೆ. ನಿಜವಾಗಿ ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಶಸ್ತಾವೈ ಬ್ರಜಾಲೋಕೆ ಯಥಾವೈ ಚಕ್ರಚಾರಿಣ. ಈ ದನಗಳು, ಕರುಗಳು, ಅವುಗಳು ಆರಾಮವಾಗಿ ಓಡಾಡ್ತಾ ಇರಬೇಕು. ಗೋವುಗಳನ್ನು ಮೇಯಿಸ್ಲಿಕ್ಕೆ, ಸಂಚರಿಸಲಿಕ್ಕೆ ಅನುಕೂಲವಾಗುವ ಹಾಗೆ ನಾವಿರಬೇಕೇ ಹೊರತು ನಾವು ಅವುಗಳನ್ನು ಎಲ್ಲಿಯೋ ಒಂದು ಕಡೆ ಇಟ್ಟು ನಾವು ಎಲ್ಲಿಯೋ ಒಂದು ಕಡೆ ಬದುಕುವಂಥದ್ದು ಆಗಿರಬಾರದು ಅಂತ ಕೃಷ್ಣ ಬಲರಾಮರು ತಾವು ಹೇಳ್ತಾ ಇದ್ದಾರೆ. ಶಕ್ರಂ ಮೂತ್ರೋಪಲಿಪ್ತೇಶು ಜಾತಂ ಕ್ಷಾರ ರಸಾಯನಂ ನತೃಣಂ ಭುಂಜತೆ ಗಾವೋ ನಾಪಿತತ್ ಪಯಸೋಹಿತಂ. ಇನ್ನು ಹಟ್ಟಿ ಇತ್ಯಾದಿಗಳೆಲ್ಲ ಬಹಳ ಶುದ್ಧವಾಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ. ಶಕ್ರನ್ಮೂತ್ರೋಪಲಿಪ್ತೇಸು, ಹಸುಗಳು ಏನು ಮಾಡ್ತವೆ, ದನಗಳು ಅಲ್ಲಲ್ಲಿ ಗೋಮೂತ್ರ ಗೋಮಯಗಳನ್ನು ಹಾಕ್ತವೆ. ನಾವೇನು ಮಾಡ್ತೇವೆ, ಅಲ್ಲೇ ಬಿಟ್ಟು ಬಿಡ್ತೇವೆ. ಹಾಗೆ ಅಲ್ಲೇ ಬಿಟ್ರೆ ಅಲ್ಲಿ ಮತ್ತೆ ಅದು ಕ್ಷಾರ ರಸಾಯನಂ ಅಂತ ಹೇಳ್ತಾರೆ. ಅದು ಆಲ್ಕಲಿಕ್, ಅದು ಕ್ಷಾರ ಇದ್ದದ್ರಿಂದ ಅಲ್ಲಿ ಮತ್ತೆ ಹುಲ್ಲು ಬೆಳೆಯೋದಿಲ್ಲ. ಅಂದ್ರೆ ಬಿಸಿ ಬಿಸಿ ಹಾಕಬಾರದು. ಯಾವಾಗಲೂ ಹೇಗೆ ಕೇಳಿದ್ರೆ, ಆ ಸೆಗಣಿಯನ್ನು ತೆಗೆದು ಸಂಗ್ರಹ ಮಾಡಿ ಆಮೇಲೆ ಅದು ಆರಿದ ನಂತರ ಅವುಗಳನ್ನು ಮತ್ತೆ ಡೈಲ್ಯೂಟ್ ಮಾಡಿ ಅದನ್ನು ಹಾಕಬೇಕು. ಹಾಗೆ ಮಾಡಿದ್ರೆ ಮಾತ್ರ ಗಿಡಗಳಿಗೆ ಅದು ಇದಾಗತ್ತೆ. ಹಾಗಾಗಿ ಗೊಬ್ಬರ ಹಾಕಬೇಕಾದ್ರೂ ಮಳೆ 4 ಜಿನಗುತ್ತಾ ಉಂಟು ಅಂತೆಲ್ಲ ಹಾಕುವಾಗ ಗೊಬ್ಬರ ಹಾಕುದು. ಬೇಸಿಗೆ ಕಾಲದಲ್ಲಿ ಗೊಬ್ಬರ ಹಾಕಿದ್ರೆ ಗಿಡವೇ ಸತ್ತು ಹೋಗತ್ತೆ. ಹಾಗೆ ಅದನ್ನು ಕೃಷ್ಣ ಇಲ್ಲಿ ಹೇಳಿ ಕೊಡ್ತಾ ಇದ್ದಾನೆ. ಹಸುಗಳ ಗೋಮೂತ್ರ ಗೋಮಯಗಳಿದ್ದಾಗ ಅದಲ್ಲೇ ಬಿಟ್ಟಿತು ಅಂತ ಹೇಳಿದ್ರೆ, ಅವುಗಳಲ್ಲೇ ಓಡಾಡ್ತಾ ಇತ್ತು ಹೇಳಿದ್ರೆ, ಇದು ಉಂಟಲ್ಲ ಯಾವ ಪ್ರದೇಶ, ಅದು ಬರಡಾದ ಭೂಮಿಯಾಗಿ ಬಿಡತ್ತೆ, ಸವಳಾಗತ್ತೆ. ಹಾಗಾಗಿ ಅಲ್ಲಿ ಏನು ಮಾಡಬೇಕು, ಅದನ್ನು ತೆಗೆದು ಒಂದು ಕಡೆ ಸಂಗ್ರಹ ಮಾಡಿ ಇಡಬೇಕು. ಅವುಗಳು ಹಾಕಿದಂತಹ ಗೋಮಯ ಅಥವಾ ಆ ಗೋಮೂತ್ರ ಅವುಗಳೆಲ್ಲ ಇತ್ತು ಹೇಳಿದ್ರೆ ಪಾಪ ಹುಲ್ಲು ತಿನ್ನುವುದು ಹೇಗೆ? ತಾವು ಹಾಕಿದ ಮಲಮೂತ್ರವೇ ಇರ್ತದೆ ಅಲ್ಲಿ, ಅವುಗಳಿಗೆ ಅದನ್ನು ಹುಲ್ಲು ಮೇಯ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಗೋಪಾಲಕರು ಏನು ಮಾಡಬೇಕು, ಸ್ವಚ್ಛವಾಗಿರುವಂತ ಹುಲ್ಲುಗಾವಲನ್ನು ಇಡಬೇಕು. ನೋಡಿ, ಮೇಂಟೈನ್ ಮಾಡಬೇಕು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಇರದೇ ಇರುವಂತದ್ದೇ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಮಾಡಿಬಿಡ್ತೇವೆ, ಮತ್ತೆ ಅವುಗಳನ್ನು ನೋಡಿಕೊಳ್ಳುವುದುಂಟಲ್ಲ ಅದು ಇಲ್ವೇ ಇಲ್ಲ. ಹಾಗಲ್ಲ. ಹಾಗಾಗಿ ಹೇಳ್ತಾರೆ, ಗೋಮೂತ್ರ ಗೋಮಯಗಳಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಹಾಗೆ ಇದ್ರೆ ಮಾತ್ರ ಹೇಳ್ತಾರೆ ಆ ಹಸುಗಳ ಹಾಳು ಚೆನ್ನಾಗಿರತ್ತೆ. ಅದು ಇಲ್ಲ, ಅದು ಗೋಮೂತ್ರ ಗೋಮಯದೊಟ್ಟಿಗೆ ಇರತ್ತೆ, ಅದು ತಾನು ಹಾಕಿದ ಹುಲ್ಲಿನ ಮೇಲೆ ಮಲಮೂತ್ರ ಹಾಕಿದ ಹುಲ್ಲನ್ನೇ ಮತ್ತೆ ತಿಂದ್ರೆ ಆ ಹಾಲು ಹಾಳಾಗತ್ತೆ. ಹಾಗಾಗಿ ಅವುಗಳ ಬಗ್ಗೆ ಬಹಳ ಜಾಗ್ರತೆ ಇರಬೇಕು, ಸ್ವಚ್ಛವಾಗಿರಬೇಕು. ಅದು ಯಾವಾಗ ಕೇಳಿದ್ರೆ, ನಾವು ಹೋದ ಮೇಲೆ ಆದ್ರೂ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹೋಗೋ ಮೊದಲೇ ತಾಕಿತ್ತು ಮಾಡ್ತಾ ಇದ್ದಾನಿವ. ನಂದವ್ರಜಕ್ಕೆ ಹೋಗುವಾಗ ಹೀಗೆಲ್ಲ ಇರಬೇಕು ಅಂತ ತಾನು ಮೊದಲೇ ಹೇಳಿಕೊಡ್ತಾ ಇದ್ದಾನೆ. ಸ್ಥಾಳಿ ಪ್ರಾಯಾಸು ರಮ್ಯಾಸು ನಮಾಸು ವನರಾಜಿಸು ಚರಾಮಹ ಸಹಿತ ಗೋಭಿಹಿ ಕ್ಷಿಪ್ರಂ ಸಮಾಕೃತಾಂ ವ್ರಜ. ಇನ್ನು ಉತ್ತಮವಾದಂತಹ ಕ್ಷೇತ್ರ, ರಮಣೀಯವಾಗಿರಬೇಕು. ಆ ಹುಲ್ಲುಗಾವಲೆಲ್ಲ ಚಂದಾಗಿ ಇರಬೇಕು. ಸ್ಥಾಳಿ ಪ್ರಾಯಾಸು ರಮ್ಯಾಸು ನಮಾಸು ವನರಾಜಿಸು. ಆ ಕಾಡು ಅಷ್ಟೇ, ಅದು ಹೊಸತಾಗಿರ್ಬೇಕು. ಅಂದ್ರೆ ಏನು, ಕಾಡು ಹೊಸ್ತು ಅಂತಲ್ಲ, ನಮಗೆ ಅದು ಹೊಸ್ತು ಅಂತ ಅರ್ಥ. ಎಲ್ಲಾ ಜನಗಳೆಲ್ಲ ಓಡಾಡ್ತಾ ಇದ್ರೆ ಕಾಡು ಹಳತಾಗಿ ಹೋಗತ್ತೆ. ಇದು ಹಾಗಲ್ಲ. ನಾವು ಅಂತಹ ಗಹನವಾದ ಕಾಡನ್ನು ನಾವು ಹುಡುಕಬೇಕು. ಶೋಭಾಯಮಾನವಾದ ಕಾಡಿನಲ್ಲಿ ದನಗಳು ಅವುಗಳು ಸ್ವಚ್ಛಂದವಾಗಿ ಸಂಚರಿಸಬೇಕು. ಆದ್ದರಿಂದ ಏನು ಮಾಡಬೇಕು ನಾವು, ಕ್ಷಿಪ್ರಂ ಸಂವಾಕ್ಯತಾಂ ವ್ರಜ.
ಈ ವ್ರಜವನ್ನು ಬಿಡುವ. ಏನೊಂದು ಇಲ್ಲಿ ನಾವು ಆದಷ್ಟು ಬೇಗ ಈ ನಂದಗೋಕುಲವನ್ನು ಬಿಟ್ಟು ನಂದವ್ರಜ ಅಥವಾ ಆ ಬೃಂದಾವನದ ಕಡೆಗೆ ನಾವು ತೆರಳುವ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೂಯತೆ ಹಿ ವನಂ ರಮ್ಯಂ ಪರ್ಯಾಪ್ತ ತೃಣ ಸಂಸ್ತರಂ ನಾಮ್ನಾ ಬೃಂದಾವನಂ ನಾಮ ಸ್ವಾದವೃಕ್ಷ ಫಲೋದಕಂ. ಅಲ್ಲ, ನೀವೆಲ್ಲ ಹೇಳಿದ್ದು ಸರಿ, ಇಲ್ಲಿ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಅಂತ. ಸರಿ, ಮತ್ತೆ ಎಲ್ಲಿಗೆ ಹೋಗೋದು? ಎಲ್ಲಿ ಉಂಟು ಅಂತಹ ಕಾಡು, ಎಲ್ಲಿ ದನಗಳಿಗೆ ಅನುಕೂಲವಾದಂಥ ಪ್ರದೇಶ ಉಂಟು ಅಂತ ಕೇಳಿದ್ರೆ ಆಗ ಹೇಳ್ತಾನೆ ಕೃಷ್ಣ, ನನಗೆ ಈಗಾಗಲೇ ಗೊತ್ತಾಗಿದೆ, ನಾನು ಕೇಳಿ ತಿಳಿದಿದ್ದೇನೆ. ವನಸಿರಿ ಒಂದು ಒಳ್ಳೆಯ ಜಾಗ ಉಂಟು, ಯಥೇಷ್ಟವಾದ ಹುಲ್ಲುಗಾವಲಿರುವಂತಹ ಬೃಂದಾವನ ಅಂತ ಹೆಸರು ಉಂಟು. ಹಾಗಾಗಿ ಆ ಪರಿಸರದಲ್ಲಿ ಒಳ್ಳೆಯ ಹಣ್ಣುಗಳು, ಹಂಪಲುಗಳು, ವೃಕ್ಷಗಳೆಲ್ಲ ಇದ್ದಾವೆ. ಸ್ವಾದು ವೃಕ್ಷ ಫಲೋದಕಂ, ಒಳ್ಳೆಯ ರುಚಿಕಟ್ಟಾದಂಥ ಹಣ್ಣುಗಳು ಆ ಪ್ರದೇಶದಲ್ಲಿ ಬೆಳೀತಾವೆ. ಅಜಿಲ್ಲಿ ಕಂಟಕವನಂ ಸರ್ವೈರ ವನಗುಣೈರ್ಯುತಂ ಕದಂಬ ಪಾದಪಪ್ರಾಯಂ ಯಮುನಾ ತೀರ ಸಂಸ್ಥಿತಂ. ಹಾಗಾದ್ರೆ ಆ ಬೃಂದಾವನ ಉಂಟಲ್ವಾ, ಅಲ್ಲಿ ಹೇಗಿತ್ತು ಗೊತ್ತಾ? ಕಂಟಕದ ಮರಗಳು ಇದ್ದಾವೆ, ಮುಳ್ಳು ಮುಳ್ಳಿರುವಂತಹ ಮರಗಳಿದ್ದಾವೆ. ಮುಳ್ಳು ಮುಳ್ಳಿರುವ ಮರಗಳಿದ್ದದ್ರಿಂದಲೇ ಜನ ಅದನ್ನು ಕಡಿಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಏನಾಯ್ತು, ಒಳ್ಳೆಯ ಆಕ್ಸಿಜನ್ ಆಗ್ಲಿ, ವಾತಾವರಣ ಆಗ್ಲಿ ಚೆನ್ನಾಗಿ ಇರತ್ತೆ. ಇನ್ನು ಹೇಳ್ತಾರೆ, ಜೀರುಂಡೆಗಳು, ಹಕ್ಕಿಗಳು ಅಥವಾ ಕೀಟಗಳು ಅದೆಲ್ಲವೂ ಅಲ್ಲಿ ಚೆನ್ನಾಗಿ ಬೆಳೆಯುತ್ತಾ ಉಂಟು. ಹಾಗಾಗಿ ಬೃಂದಾವನ ಎನ್ನುವಂಥದ್ದು ಮುಕ್ತವಾದ ಕ್ಷೇತ್ರ. ಕಾಡಿನಲ್ಲಿ ಏನೆಲ್ಲ ಲಕ್ಷಣಗಳು ಬೇಕು ಅದೆಲ್ಲವೂ ಲಕ್ಷಣಗಳು ಅಲ್ಲಿ ಉಂಟು. ಮತ್ತೆ ಹೇಳ್ತಾರೆ ಕದಂಬ ಪಾದಪಪ್ರಾಯಂ, ಯಾವ ವೃಕ್ಷಗಳು ಜಾಸ್ತಿ ಅಂದ್ರೆ ಕದಂಬ ಎನ್ನುವಂಥ ಬೈನೆ ವೃಕ್ಷಗಳು. ಹಾಗಾಗಿ ಅಂತ ಕದಂಬ ವೃಕ್ಷಗಳೇ ಹೆಚ್ಚಾಗಿ ಆ ಪ್ರದೇಶದಲ್ಲಿ ಇರುವಂಥದ್ದು. ಇದು ಯಮುನೆಯ ತಟದಲ್ಲಿ ಇರುವಂಥದ್ದು ಶ್ರೇಷ್ಠವಾದ ಪರಿಸರ. ಯಾಕೆ ಈ ಕಾಡುಗಳಿಗೆಲ್ಲ ಇರಬೇಕು ಹೇಳಿದ್ರೆ ನೀರಿನ ಸೋರ್ಸ್ ಎಲ್ಲ ಇದ್ರೆ ಮತ್ತೆ ಚೆನ್ನಾಗಿರುತ್ತೆ. ಹಾಗಾಗಿ ಯಮುನೆಯ ನೀರು ಇರುವೆ. ಹಾಗಾಗಿ ಅಂತಹ ಒಂದು ಕದಂಬ ವೃಕ್ಷಗಳ ಸಾಲು ವನಗಳು ಅಲ್ಲಿ ಉಂಟು. ಹಾಗಾಗಿ ಅಲ್ಲಿಗೆ ಹೋಗೋಣ. ಸ್ನಿಗ್ಧ ಶೀತಾನಿಲವನಂ ಸರ್ವರ್ತು ನಿಲಯಂ ಶುಭಂ ಗೋಪೀನಾಂ ಸುಖ ಸಂಚಾರಂ ಚಾರುಚಿತ್ರವನಾಂತರಂ. ಆ ಕಾಳಿಂದಿ ಅಂದ್ರೆ ಯಮುನೆಯ ತಟದಲ್ಲಿ ಇರೋದ್ರಿಂದ ಬಹಳ ಚೆನ್ನಾಗಿ ಗಾಳಿ ಬರುತ್ತೆ. ಸ್ನಿಗ್ಧ ಶೀತಾನಿಲವನಂ, ನೋಡಿ, ಮನಸ್ಸನ್ನು ಆಕರ್ಷಿಸುವಂತಹ ಗಾಳಿ ಆ ಕಾಡಿನಲ್ಲಿ ಬೀಸ್ತಾ ಇರ್ತದೆ. ಮತ್ತೆ ಯಾವ ಕಾಲದಲ್ಲಿಯೂ ಕೂಡ ನೀರಿನ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಹೇಳ್ತಾರೆ ಸರ್ವರ್ತು ನಿಲಯಂ ಶುಭಂ, ಎಲ್ಲ ಋತುಗಳ ಕಾಲದಲ್ಲಿಯೂ ಕೂಡ ಫಲಪುಷ್ಪಗಳು ಬೇಕಾದಷ್ಟು ಸಮೃದ್ಧವಾಗಿ ದೊರಕತ್ತೆ. ಇನ್ನು ಮಂಗಳಕರವಾಗಿದೆ, ನೋಡುವಾಗಲೂ ಹಾಗೆ ತುಂಬ ಅದು ಆನಂದಕರವಾದಂಥ ವಾತಾವರಣ ಆಗಿದೆ. ಹಾಗಾಗಿ ಗೋಪಿಯರಲ್ಲಿ ಎಲ್ಲರೂ ಕೂಡ ಆ ವನದಲ್ಲಿ ಅತ್ಯಂತ ಸಂತೋಷವಾಗಿ ಹೋಗಿ ಚಾರುಚಿತ್ರವನಾಂತರಂ, ಮನಸ್ಸಿಗೆ ಬಂದ ಹಾಗೆ ಓಡಾಡ್ತಾ ಅಲ್ಲಿದ್ದ ಪುಷ್ಪಗಳನ್ನು ಹಿಡ್ಕೊಂಡು ಬಂದು ಭಗವಂತನ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಪುಷ್ಪ ಇತ್ಯಾದಿಗಳಿರುವ ವಾತಾವರಣ ಉಳ್ಳಂಥದ್ದು ಆ ಕಾಡು. ಹಾಗಾಗಿ ಅದನ್ನು ನೋಡಿದ್ದೇನೆ, ಹೋಗುವ. ಇಷ್ಟು ಮಾತ್ರ ಅಲ್ಲ, ತಸ್ಯ ಗೋವರ್ಧನೋ ನಾಮ ನಾತಿ ದೂರೇ ಗಿರಿರ್ಮಹಾನ್ ಭ್ರಾಜತೆ ದೀರ್ಘಶಿಖಿರೋ ನಂದನ ಶೈವ ಮಂದರಃ. ಆ ವೃಂದಾವನ ಹತ್ತಿರದಲ್ಲಿ ಒಂದು ಶ್ರೇಷ್ಠವಾದ ಬೆಟ್ಟ ಇದೆ. ಹಿಂದೆ ಹೇಳಿದ್ರು ಹಳ್ಳಿ ಅಂದ್ರೆ ಹೇಗಿರ್ಬೇಕು, ಅಲ್ಲಿ ಬೆಟ್ಟ ಗುಡ್ಡಗಳು ಇರಬೇಕು ಅಂತ ಹೇಳಿದ್ರು. ಹಾಗಾಗಿ ಅಂತಹ ಬೆಟ್ಟ ಅದು ಯಾವುದು ಅಂತ ಕೇಳಿದ್ರೆ ಅದು ಗೋವರ್ಧನ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ. ಮಧ್ಯೆ ಚಾಸ್ಯ ಮಹಾಶಾಖೋ, ಹಾಗಾಗಿ ಅಂತಹ ನಂದನವನದಲ್ಲಿರುವ ಹಾಗೆ, ದೇವಲೋಕದಲ್ಲಿರುವ ನಂದನವನದಲ್ಲಿದ್ದ ಹಾಗೆಯೇ ಇಲ್ಲಿ ಕೂಡ ಆ ನಂದವ್ರಜದಲ್ಲಿ ಒಂದು ಬೆಟ್ಟ, ಅದೇ ಗೋವರ್ಧನ ಬೆಟ್ಟ ಇದೆ. ಹಾಗಾಗಿ ದೀರ್ಘವಾದ ಶಿಖಿರಗಳಿಂದ ಶೋಭಿಸ್ತಾ ಉಂಟು. ನಮಗಲ್ಲಿ ಸಾಹಸ ಕೆಲಸಗಳನ್ನು ಮಾಡಬಹುದು, ಬೆಟ್ಟದ ಮೇಲೆ ಹೋಗೋದು, ಇಳಿಯುವಂಥದ್ದು, ಇಂಥದ್ದೆಲ್ಲ ಕೆಲಸ ಮಾಡಲಿಕ್ಕೆ ಬರುತ್ತೆ. ಮಧ್ಯೆ ಚಾಸ್ಯ ಮಹಾಶಾಖೋ ನೃಗೋಧೋ ನ್ಯಗ್ರೋಧೋ ಯೋಜನೋಚ್ಛ್ರಿತ ಭಾಂಡೀರೋ ರಾಮಶುಶುಭೆ ನೀಲಮೇಘೈವಾಂಬರೆ. ಆ ಪರ್ವತದ ನಡುವೆ ಮಹಾ ಗೆಲ್ಲುಗಳಿಂದ ಶಾಖೆಗಳುಳ್ಳಂತಹ ಆಲದ ಮರ ಇದೆ. ಹಾಗಾಗಿ ಅನೇಕ ಯೋಜನಗಳವರೆಗೆ, ದೂರದವರೆಗೆ ಅದು ಹರಡಿದೆ. ಆ ವೃಕ್ಷಕ್ಕೆ ಭಾಂಡೀರ ಅಂತ ವೃಕ್ಷ ಅಂತ ಹೇಳ್ತಾರೆ. ಆಕಾಶದೆತ್ತರಕ್ಕೆ ಅದು ಬೆಳೆದಿದೆ, ಆಗ ವಿಸ್ತೃತವಾಗಿ ಬೆಳೆದಿದೆ. ಹಾಗಾಗಿ ಅಂತಹ ಆ ಕಾಡಿನಲ್ಲಿ ನಾವು ಇದ್ದುಕೊಂಡು ದನವನ್ನು ಚೆನ್ನಾಗಿ ನೋಡುವ. ಹಾಗಾಗಿ ಈ ಜಾಗವನ್ನು ಬಿಟ್ಟು ಬೃಂದಾವನಕ್ಕೆ ತೆರಳುವ ಎನ್ನುವ ವಿಚಾರವನ್ನು ಆ ಕೃಷ್ಣ ತಾನು ಬಲರಾಮನಿಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಮನಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.
ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರ ಜಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजनानन्दे सच्चिदानन्दविग्रहः नवनीतविलिप्ताङ्गो नवनीतनदोनदः नवनीतनमाहारो मुकुन्दप्रसादः